Hello everybody, welcome to Samarth Bharat YouTube channel. ಹಾಗೂ ಇವತ್ತಿನ ಸೆಷನ್ ಅಲ್ಲಿ ಗ್ಲೋಬಲ್ ಟ್ರೆಂಡ್ಸ್ ರಿಲೇಟೆಡ್ ಟು ಪಾಪ್ಯುಲೇಷನ್. ಸೊ ಜಾಗತಿಕವಾಗಿ ಜನಸಂಖ್ಯೆಗೆ ಸಂಬಂಧಿಸಿದ ಕೆಲವೆಲ್ಲ ಪ್ರವೃತ್ತಿಗಳನ್ನು ಇವತ್ತು ಅಧ್ಯಯನ ಮಾಡುವಂತಹ ಒಂದು ಸಮಯ. ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿದೆ. ಹಾಗೂ ಈ ಯೂನಿಟ್ ಅಲ್ಲಿ ಜನಸಂಖ್ಯೆಗೆ ಸಂಬಂಧಿಸಿದಾಗಿ ಜಾಗತಿಕ ಮಟ್ಟದಲ್ಲಿ ಫಲವತ್ತತೆ ದರ ಇರಬಹುದು, ಜನನ ದರ, ಮರಣ ದರ, ವಲಸೆ ಇತ್ಯಾದಿಗಳು ಯಾವ ರೀತಿಯಾಗಿ ಜಾಗತಿಕ ಮಟ್ಟದ ಜನಸಂಖ್ಯೆ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ಈ ಸೆಷನ್ ಅಲ್ಲಿ ಅರ್ಥ ಮಾಡಲಿಕ್ಕಿದ್ದೇವೆ. ಅಂಡ್ ಆಲ್ಸೋ ದ ಕಾನ್ಸೆಪ್ಟ್ ಆಫ್ ಪಾಪ್ಯುಲೇಷನ್ ಡಬ್ಲಿಂಗ್ ಟೈಮ್. ಒಂದು ದೇಶ ಅಥವಾ ಸಮಾಜದ ಜನಸಂಖ್ಯೆ ಯಾವಾಗ ದ್ವಿಗುಣಗೊಳ್ತದೆ ಅಂತ ಹೇಳುವಂತ ಒಂದು ಆ ಸಮಯಾವಕಾಶ ಇದೆಯಲ್ಲ, ಅದನ್ನೇ ನಾವು ಪಾಪ್ಯುಲೇಷನ್ ಡಬ್ಲಿಂಗ್ ಟೈಮ್ ಅಂತ ಹೇಳುವಂಥದ್ದು. ಈ ಕಾನ್ಸೆಪ್ಟ್ ಕೂಡ ಅಷ್ಟೇ ನೀತಿ ನಿರೂಪಕರಿಗೆ, ಪಾಲಿಸಿ ರಿಲೇಟೆಡ್ ಆಗಿರುವಂತಹ ಯೋಜನಾಕಾರರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್. ಹಾಗೂ ನಮ್ಮ UPSC ಮತ್ತು KS ಪರೀಕ್ಷೆಗಳನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಯಾಕಂದ್ರೆ ಗ್ಲೋಬಲ್ ಟ್ರೆಂಡ್ಸ್ ಅಲ್ಲಿ ಯಾವ ರೀತಿ ಫರ್ಟಿಲಿಟಿ ರೇಟ್, ಅದರಲ್ಲೂ ಕೂಡ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ಇರ್ಬೋದು, ಟೋಟಲ್ ಫರ್ಟಿಲಿಟಿ ರೇಟ್ ಇರ್ಬೋದು, ಬರ್ತ್ ರೇಟ್, ಡೆತ್ ರೇಟ್, ಇವೆಲ್ಲ ಯಾವ ರೀತಿಯಾಗಿ ಪ್ರಭಾವ ಬೀರ್ತದೆ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ದೇಶಗಳ ಒಂದು ಜಾಗತಿಕ ಜನಸಂಖ್ಯೆಗೆ ಸಂಬಂಧಿಸಿದಾಗೆ ಒಂದು ರೀತಿಯ ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿದೆ, ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ಅಂಡ್ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪೇಪರ್. ಸೊ ಹಾಗಾಗಿ ಈ ಒಂದು ಪೇಪರ್ ಏನಿದೆ, ಡೆಫಿನೆಟ್ ಆಗಿ ನಮ್ಮ BA ಸೋಶಿಯಾಲಜಿ ಸ್ಟೂಡೆಂಟ್ಸ್, ರೈಟಿಂಗ್ ಪಾಪ್ಯುಲೇಷನ್ ಅಂಡ್ ಸೊಸೈಟಿ ಅಂತ ಹೇಳುವಂತ ಈ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಹೆಲ್ಪ್ ಆಗ್ಲಿಕ್ಕಿದೆ. ಅಂಡ್ ಆಫ್ ಕೋರ್ಸ್ ದೋಸ್ ಆರ್ ಅಟೆಂಪ್ಟಿಂಗ್ ಫಾರ್ ಯೋರ್ UPSC ಅಂಡ್ KS ಮೇನ್ಸ್ ಎಕ್ಸಾಮ್ಸ್ ಗಳಿಗೂ ಕೂಡ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಅಂಡ್ ಆಲ್ಸೋ ಫಾರ್ essay ರೈಟಿಂಗ್ ಕೂಡ ಇದರಲ್ಲಿರುವಂತಹ ಮಾಹಿತಿಗಳು ನಿಮಗೆ ಹೆಲ್ಪ್ ಆಗ್ಲಿಕ್ಕಿದೆ. At the end of the video, we have also given some important questions where the students can try and prepare yourself for the examinations. So kindly do watch the entire video. Thank you. Welcome students to this session on population and society, and I am Dr. Sumana B. So this session will be on population and society part 2. Okay, that is global population trends, role of fertility, mortality, migration and power of doubling. So this is a very important concept and we shall discuss it in detail. The notes related to relationship between population and society has already been uploaded on this channel. So kindly you can check this video. And for those who have not seen, I have mentioned the description of this particular video in the description box. Now, global population trends. ಸೊ ಜಾಗತಿಕವಾಗಿ ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ಪ್ರವೃತ್ತಿಗಳು ಹೇಗಿದೆ, ಇದರಲ್ಲಿ ಫಲವತ್ತತೆ ಇರ್ಬೋದು, ಮರ್ತ್ಯತೆ ಇರ್ಬೋದು, ಅಥವಾ ಮರಣ ದರ ಇರ್ಬೋದು, ವಲಸೆಗಳಿರ್ಬೋದು, ಇವೆಲ್ಲ ಯಾವ ರೀತಿ ಪಾತ್ರ ನಿರ್ವಹಿಸ್ತದೆ. ಹಾಗೂ ಪವರ್ ಆಫ್ ಡಬ್ಲಿಂಗ್, ಪಾಪ್ಯುಲೇಷನ್ ಡಬ್ಲಿಂಗ್ ಅಂತ ಹೇಳಿದ್ರೆ ಜನಸಂಖ್ಯೆ ದ್ವಿಗುಣಗೊಳ್ಳುವಂತಹ ಒಂದು ಪ್ರಕ್ರಿಯೆ, ಇದು ಯಾವ ರೀತಿಯಾಗಿ ನಡೀತದೆ. ಸೊ ಇದೆಲ್ಲ ಕೇವಲ ನಿಮ್ಮ BA ಸಿಲೆಬಸ್ಗೆ ಮಾತ್ರ ಅಲ್ಲ, ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ಇರ್ಬೋದು ಅಥವಾ ನಮ್ಮ UPSC ಎಕ್ಸಾಮ್ಸ್ಗಳು, KPSC ಎಕ್ಸಾಮ್ಸ್ಗಳನ್ನೆಲ್ಲ ತಗೊಳ್ತೀರಾ, ದಿಸ್ ಈಸ್ ಒನ್ ಆಫ್ ದ ಇಂಟಗ್ರಲ್ ಪಾರ್ಟ್ ಆಫ್ ದ ಸಿಲೆಬಸ್ ಅಂತ ನಾವು ಹೇಳ್ಬೋದು. ಸೊ ಪಾಪ್ಯುಲೇಷನ್ ಇಟ್ ಸೆಲ್ಫ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಇಷ್ಟು ಹೇಳ್ತಾ ಲೆಟ್ ಮೀ ಸ್ಟಾರ್ಟ್ ದ ಸೆಷನ್. ಈಗ the population trends are constantly evolving. ಸೊ ಜಗತ್ತಿನಾದ್ಯಂತ ಈ ಜನಸಂಖ್ಯೆಗೆ ಸಂಬಂಧಿಸಿದ ವಿಚಾರಗಳು ಅದು ಸ್ಥಿತ್ಯಂತರವಾದದ್ದಲ್ಲ, ಅದು ಪ್ರತಿಯೊಂದು ಕ್ಷಣ ಬದಲಾವಣೆಗಳನ್ನು ಕಾಣ್ತದೆ. ಸೊ ಈ ರೀತಿಯ ಬದಲಾವಣೆಗಳು ಜಾಗತಿಕ ಮಟ್ಟದ ಒಂದು ಜನಸಂಖ್ಯೆಯಲ್ಲಿ ಒಂದು ಪ್ರವೃತ್ತಿಯನ್ನು ನಿರ್ಮಿಸಿದೆ. ಸೊ ಇದಕ್ಕೆ ಬೇರೆ ಬೇರೆ ಕಾರಣಗಳುಂಟು. ಈ ಬದಲಾವಣೆಗೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಂಡುಬರುವಂತಹ ಈ ಬದಲಾವಣೆಗಳಿಗೆ ಬೇರೆ ಬೇರೆ ರೀತಿಯ ಅಂಶಗಳು ಕಾರಣೀಭೂತ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ ಜನನ ದರ ಇರ್ಬೋದು, ಹಾಗೆಯೇ ವಯಸ್ಸಾಗುವಂತ ಜನಸಂಖ್ಯೆ ಇರಬಹುದು, ನಗರೀಕರಣ, ವಲಸೆ, ಫಲವತ್ತತೆಯ ದರ. ಸೊ ಎಲ್ಲ ಆಸ್ಪೆಕ್ಟ್ಸ್ಗಳು ಕೂಡ ಬಹಳಷ್ಟು ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳು ಈ ಜಾಗತಿಕ ಜನಸಂಖ್ಯೆಯ ಒಂದು ಪ್ರವೃತ್ತಿಗೆ ಇದು ಕಾರಣ ಆಗಿದೆ. ಸೊ ಹಾಗಾಗಿ ಇದನ್ನು ಅರ್ಥಕೊಳ್ಳುವ ಮೂಲಕ ನೀತಿ ನಿರೂಪಕರಿಗೆ, ಸಂಶೋಧಕರಿಗೆ ಮುಂಬರುವಂತ ಒಂದು ಫ್ಯೂಚರ್ ಚಾಲೆಂಜಸ್ ಗಳನ್ನು ನಾವು ಯಾವ ರೀತಿ ನಿಭಾಯಿಸಬಹುದು ನೋಡಿ, ಅದಕ್ಕೆ ಇದು ಪೂರಕವಾಗಿ ನಮ್ಮನ್ನು ಪ್ರಿಪೇರ್ ಮಾಡ್ತದೆ. So let us start and discuss this in detail. ಈಗ ಜಾಗತಿಕ ಜನಸಂಖ್ಯೆಯಲ್ಲಿರುವಂತಹ ಒಂದು ಪ್ರಮುಖವಾಗಿರುವಂತಹ ಟ್ರೆಂಡ್ಗಳಲ್ಲಿ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಜಾಗತಿಕ ಜನಸಂಖ್ಯೆಯಲ್ಲಿ ಕಂಡುಬರುವಂತಹ ಪ್ರವೃತ್ತಿಗಳನ್ನು ವಿಶ್ಲೇಷಿಸಿರಿ, ವಿವರಿಸಿ ಅಂತ ಹೇಳುವಂತಹ ಪ್ರಶ್ನೆಗಳು ತೀರಾ ಕಾಮನ್ ಆಗಿ
ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಕೇಳುವಂತ ಒಂದು ಪ್ರಶ್ನೆ. ಸೊ ಇದರ ಪ್ರಶ್ನೆಯನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಜಾಗತಿಕ ಮಟ್ಟದಲ್ಲಿ ಜನಸಂಖ್ಯೆಯಲ್ಲಿ ಏನೇನೆಲ್ಲ ರೂಪದಲ್ಲಿ ಬದಲಾವಣೆಗಳು ಪ್ರವೃತ್ತಿಗಳು ಕಾಣ್ತಾ ಇದೆ. ಸೊ ಮೊದಲನೇ ಅಂಶ ಡಿಕ್ಲೈನಿಂಗ್ ಬರ್ತ್ ರೇಟ್ಸ್ ಇನ್ ಡೆವಲಪ್ಡ್ ನೇಷನ್ಸ್. ಸೊ ಅಭಿವೃದ್ಧಿ ಹೊಂದಿದಂತ ದೇಶಗಳು, ಐರೋಪ್ಯ ರಾಷ್ಟ್ರಗಳು ಇರ್ಬೋದು, US ಇರ್ಬೋದು, ಸೊ ಇಂಥ ರಾಷ್ಟ್ರಗಳಲ್ಲಿ ಜನನ ದರ ಇದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ. ಸೊ ಮೆನಿ ಡೆವಲಪ್ಡ್ ಕಂಟ್ರೀಸ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಫಾಲಿಂಗ್ ಫರ್ಟಿಲಿಟಿ ರೇಟ್ಸ್ leading to an aging population and a shrinking workforce. Like in Japan, South Korea, Germany, they all have birth rates well below the replacement level, that is 2.1. And government in these nations are implementing policies like financial incentives for families and relaxed immigration laws to counteract population decline. ಸೊ ಇಲ್ಲಿ ನೀವು ಗಮನಿಸಿದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ, ಉದಾಹರಣೆ ಜಪಾನ್ ಇರ್ಬೋದು, ದಕ್ಷಿಣ ಕೊರಿಯಾ, ಜರ್ಮನಿ ಇರ್ಬೋದು, US ಇರ್ಬೋದು, ಸೊ ಈ ದೇಶಗಳಲ್ಲಿ ನೀವು ಗಮನಿಸಿದ್ರೆ ಫಲವತ್ತತೆಯ ದರದ ಕುಸಿತದಿಂದ ಉಂಟಾಗುವಂತ ಒಂದು ಜನನ ದರದಲ್ಲಿ ಇಳಿಕೆ ಇಲ್ಲಿ ನೀವು ಗಮನಿಸಬೇಕು. ಫಲವತ್ತತೆಯ ದರ ಅಂತ ಹೇಳಿದ್ರೆ ಫರ್ಟಿಲಿಟಿ ರೇಟ್ ಅಲ್ಲಿ ಡಿಕ್ಲೈನ್ ಅನ್ನು ಕೊಂಡು ಬರುವಂತದ್ದು. ಫರ್ಟಿಲಿಟಿ ರೇಟ್ ಅಂತ ಹೇಳಿದ್ರೆ ಬೇಸಿಕಲಿ ಒಂದು ಹೆಣ್ಣು ತನ್ನ ರಿಪ್ರೊಡಕ್ಟಿವ್ ಏಜ್ ಅಲ್ಲಿ, ಸರಿಸುಮಾರು 15 to 45 ಏಜ್ ನ ಆ ಒಂದು ವಯಸ್ಸಿನಲ್ಲಿ ಅವಳಿಗೆ ಜನಿಸುವಂತ ಮಕ್ಕಳ ಒಂದು ರೀತಿಯ ಸಂಖ್ಯೆ. ಇಸ್ ಇಟ್ ಕ್ಲಿಯರ್? ಸೊ ಈ ಒಂದು ಫಲವತ್ತತೆಯ ದರ ಇಲ್ಲಿ ನೀವು ನೋಡಿದ್ರೆ ಜಪಾನ್ ಇದು ನೋಡಿ 1.3 ಇದೆ, ದಕ್ಷಿಣ ಕೊರಿಯಾದು 0.8, ಜರ್ಮನಿದು 1. ಸೊ ಇವೆಲ್ಲ ನೋಡಿದ್ರೆ ನೀವು ನಮ್ಮ ಸಾಮಾನ್ಯ ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಫರ್ಟಿಲಿಟಿ ರೇಟ್ ಎಷ್ಟಿರಬೇಕು ಅಂತ ಹೇಳಿದ್ರೆ 2.1. ಈಗ ನಮ್ಮ ದೇಶದ ಕೂಡ 2.1 ಇದೆ, ಅದೊಂದು ಸ್ಟ್ಯಾಂಡರ್ಡ್ ಆಗಿ, ಅದಕ್ಕಿಂತ ಕಡಿಮೆನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು. ಸೊ ಈ ನಾರ್ಮಲ್ ಆಗಿರುವಂತ ಈ ಒಂದು ರಿಪ್ಲೇಸ್ಮೆಂಟ್ ರೇಟ್ ಏನಿದೆ ಅದಕ್ಕಿಂತ ಈ ದೇಶಗಳಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಇದೆ. ಈ ಫರ್ಟಿಲಿಟಿ ರೇಟ್ ನ ಬಗ್ಗೆ ನಾವು ಮುಂಬರುವಂತ ಸ್ಲೈಡ್ಗಳಲ್ಲಿ ತುಂಬಾನೇ ಡೀಪ್ ಆಗಿ ಡಿಸ್ಕಸ್ ಮಾಡುವ. ಆದ್ರೆ ಇಲ್ಲಿ ನೀವು ಗಮನಿಸಬೇಕು, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಫಲವತ್ತತೆಯ ದರ ಕುಸಿತದಿಂದಾಗಿ ಅಲ್ಲಿ ಜನನ ದರ ಕೂಡ ಇಳಿಕೆಯನ್ನು ಕಾಣ್ತಾ ಇದ್ದೇವೆ, ಅಥವಾ ಜನನ ದರದಲ್ಲೂ ಕೂಡ ಕುಸಿತವನ್ನು ಕಾಣ್ತಾ ಇದ್ದೇವೆ. ಸೊ ಅಂತಹ ದೇಶಗಳಲ್ಲಿ ಹೆಚ್ಚಾಗಿ ಕುಟುಂಬಗಳಿಗೆ ಆರ್ಥಿಕ ಪ್ರೋತ್ಸಾಹ ಇರ್ಬೋದು, ಜನಸಂಖ್ಯೆಯ ಕುಸಿತವನ್ನು ಎದುರಿಸಲಿಕ್ಕೆ ವಲಸೆ ಕಾನೂನುಗಳನ್ನು ಸಡಿಲಗೊಳಿಸುವಂತ ನೀತಿಗಳನ್ನೆಲ್ಲ ಈಗ ಜಾರಿಗೆ ತರ್ತಾ ಇವೆ. ಅಂಡ್ ಬೆಸ್ಟ್ ಎಕ್ಸಾಂಪಲ್ ಹಿಯರ್ ಕುಡ್ ಬಿ ಇವನ್ ಇನ್ ಜರ್ಮನಿ. ತುಂಬಾನೇ ಅಂದ್ರೆ ಹೊರಗಿಂದ ಬರುವವರಿಗೆ ಅಲ್ಲಿ ತುಂಬಾನೇ ಕೆಲವೆಲ್ಲ ಉತ್ತಮ ರೀತಿಯ ಅವಕಾಶಗಳನ್ನು, ಅಥವಾ ಅವರ ಮಕ್ಕಳಿಗೆ ಕೂಡ ಬೇರೆ ಬೇರೆ ರೀತಿಯ ಅಲ್ಲಿ ಹುಟ್ಟುವಂತ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಸವಲತ್ತುಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಅದೇನೇ ಇರಲಿ, ಇದು ಒಂದು ಪ್ರಸಕ್ತ ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ಅಂತ ನಾವಿಲ್ಲಿ ಹೇಳ್ಬೋದು. ಎರಡನೇದು ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಇನ್ ಡೆವಲಪಿಂಗ್ ನೇಷನ್ಸ್. ಸೊ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಈ ರೀತಿ ಜನನ ದರ ಕುಸಿತ ಕಾಣ್ತಾ ಇದ್ರೆ, ಅಭಿವೃದ್ಧಿ ಹೊಂದುವಂತ ದೇಶಗಳಲ್ಲಿ ಅತಿ ಹೆಚ್ಚಿನ ಜನನ ದರ ಅಥವಾ ಜನಸಂಖ್ಯೆಯ ಒಂದು ರೀತಿಯ ಬೆಳವಣಿಗೆಯನ್ನು ನಾವು ಕಾಣಬಹುದು. See, while many developed nations they are facing declining birth rates, you can see that most of the African, the South Asian countries are experiencing a rapid population growth. As you all know, India has overtaken China as a world's populous country in the year 2023. And Nigeria's population is projected to surpass 400 million by 2050, which will make it the third populous country after India and China. So, such growth presents both economic opportunities and challenges in providing education, healthcare, and employment. ಈಗ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದು ರೀತಿಯ ಬೇರೆ ರೀತಿಯ ಟ್ರೆಂಡ್ ಅನ್ನು ನಾವು ಕಾಣಬಹುದು. ಯಾವ ಟ್ರೆಂಡ್ ಹೇಳಿ? ತ್ವರಿತವಾಗಿರುವಂತಹ ಜನಸಂಖ್ಯೆಯ ಬೆಳವಣಿಗೆ. ಆಗ್ಲೇ ಮೆನ್ಷನ್ ಮಾಡಿದಾಗೆ ಈಗ ಚೀನಾವನ್ನು ಹಿಂದಿಕ್ಕಿ 2023ರಲ್ಲಿ ನಮ್ಮ ದೇಶ ಇಡೀ ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ ನಂಬರ್ 1 ದೇಶ ಜನಸಂಖ್ಯೆಯಲ್ಲಿ ಅಂತ ಹೊರಹೊಮ್ಮಿದ್ದೇವೆ. ಹಾಗೆಯೇ ನೈಜೀರಿಯಾದಲ್ಲೂ ಕೂಡ ಅಷ್ಟೇ 2050 ಆಗುವಾಗ 400 ಮಿಲಿಯನ್ ಮೀರುವಂತ ನಿರೀಕ್ಷೆ ಇದೆ ಜನಸಂಖ್ಯೆ. ಸೊ ಇದು ಥರ್ಡ್ ಪಾಪ್ಯುಲಸ್ ಕಂಟ್ರಿ ಆಗುವಂತ ಎಲ್ಲಾ ಸಾಧ್ಯತೆಗಳನ್ನು ಈವಾಗಲೇ ತೋರಿಸ್ತಾ ಇದೆ. ಸೊ ಈ ರೀತಿಯ ಒಂದು ಟ್ರೆಂಡ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಡೆಫಿನೆಟ್ ಆಗಿ ಶಿಕ್ಷಣ, ಆರೋಗ್ಯ, ಉದ್ಯೋಗಗಳನ್ನು ಒದಗಿಸುವಲ್ಲಿ ಆರ್ಥಿಕ ಅವಕಾಶಗಳು ಮತ್ತು ಸವಾಲುಗಳನ್ನು ಆ ದೇಶಗಳು ಎದುರಿಸ್ತವೆ. ಸೊ ಇದು ಈಗ ನಮ್ಮ ದೇಶದಲ್ಲೂ ಕೂಡ ಇದೇ ರೀತಿಯ ಒಂದು ಟ್ರೆಂಡ್ ಅನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಇದು ಇನ್ನೊಂದು ರೀತಿಯ ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್. ಈಗ ಇನ್ನೊಂದು ಜನಸಂಖ್ಯೆಯಿಂದ ಆಗುವಂತ ಇನ್ನೊಂದು ಪ್ರವೃತ್ತಿ ಏನಾಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ? ಅರ್ಬನೈಸೇಷನ್ ಅಂಡ್ ದ ಗ್ರೋತ್ ಆಫ್ ಮೆಗಾ ಸಿಟೀಸ್. As you all know, the world is becoming increasingly urban, with over 57% of the global population who are now living in cities. And by 2050, this figure is expected to rise to nearly 70%.
Cities like Mumbai, Lagos, Jakarta are rapidly expanding, bringing economic growth, but also challenges like overcrowding, pollution, and inadequate infrastructure. And the rise of smart cities and urban planning innovations aims to address these concerns. So ಇಲ್ಲಿ ಕೆಲವು ನಗರಗಳ ನಾನು ಉಲ್ಲೇಖ ಇಲ್ಲಿ ಮಾಡಿದ್ದೇನೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಹೆಚ್ಚಿನ ಜನಸಂಖ್ಯೆಯ ಒಂದು ರೀತಿಯ ಬೆಳವಣಿಗೆಯಿಂದಾಗಿ ನಗರೀಕರಣ ಹೆಚ್ಚುತ್ತಾ ಇದೆ. ಮೆಗಾ ಸಿಟಿಗಳು ಅಥವಾ ಮಹಾನಗರಗಳು ಬೆಳೀತಾ ಇದೆ. ಸರಿಸುಮಾರು 50% ನಮ್ಮ ಜಾಗತಿಕ ಜನಸಂಖ್ಯೆ ಈಗ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೂ 2050 ಆಗುವಾಗ ಇದು 70%ಗೆ ಏರುವಂತ ಒಂದು ನಿರೀಕ್ಷೆ ಇದೆ. ಇದರಿಂದಾಗಿ ಏನಾಗುತ್ತೆ ಹೇಳಿ, ಒಂದೇ ಭಾಗದಲ್ಲಿ ಅಥವಾ ಇಂಥ ಮಹಾನಗರಗಳಲ್ಲಿ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ಬೇರೆ ಬೇರೆ ರೀತಿ ಅಂದ್ರೆ ನಗರೀಕರಣಕ್ಕೆ ಒಂದು ಅವಕಾಶ ಮತ್ತು ಮಹಾನಗರಗಳ ಬೆಳವಣಿಗೆಗೆ ಇದು ಸಾಧ್ಯತೆ ಆಗ್ತದೆ. ಉದಾಹರಣೆ ನಮ್ಮ ಮುಂಬೈ ಇರ್ಬೋದು, ಲಾಗೋಸ್ ಇರ್ಬೋದು, ಜಕಾರ್ತಾ ಇಂಡೋನೇಷ್ಯಾ. ಸೊ ಇಲ್ಲಿ ನಗರಗಳು ಈ ಒಂದು ಕಾರಣದಿಂದಾಗಿ ವೇಗವಾಗಿ ವಿಸ್ತರಿಸ್ತಾ ಇದೆ. ಸೊ ಇದರಿಂದಾಗಿ ಕೆಲವೆಲ್ಲ ಒಂದು ರೀತಿಯ ಸಮಸ್ಯೆಗಳು ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಆರ್ಥಿಕ ಬೆಳವಣಿಗೆಯ ಜೊತೆಯಲ್ಲಿ ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದ್ರೆ ಏನಾಗುತ್ತೆ ಹೇಳಿ, ಜನದಟ್ಟಣೆ ಇರ್ಬೋದು, ಮಾಲಿನ್ಯ, ಹಾಗೇನೆ ಸ್ಲಮ್ಸ್, ಕೊಳಚೆ ನಗರಿಗಳು, ಇಂಥದೆಲ್ಲ ನಾವು ಹೆಚ್ಚಾಗಿ ಕಾಣುವಂತ ಅಥವಾ ಫೇಸ್ ಮಾಡುವಂತ ಸಾಧ್ಯತೆ ಇದೆ. ಸೊ ಇದು ನಾವು ಈಗ ಒಂದು ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ಅಲ್ಲಿ ಕಂಡು ಬರುವಂತ ಇನ್ನೊಂದು ಬೆಳವಣಿಗೆ. ನಾಲ್ಕನೇದು ಏಜಿಂಗ್ ಪಾಪ್ಯುಲೇಷನ್ಸ್ ಅಂಡ್ ಯುರೋಪ್ ಅಂಡ್ ಈಸ್ಟ್ ಏಷ್ಯಾ. ಜಾಗತಿಕ ಮಟ್ಟದಲ್ಲಿ ಇವತ್ತು ನೀವು ಗಮನಿಸಿದ್ರೆ countries like Italy, Japan and South Korea have some of the highest proportions of elderly citizens. And by 2050, nearly 40% of Japan's population will be over 65, posing serious challenges to pension systems, healthcare infrastructure, and workforce productivity. Countries are also exploring solutions such as robo-assisted elderly care, increasing retirement ages, and encouraging immigration to sustain their economies. ಸೊ ಇದು ಇನ್ನೊಂದು ಟ್ರೆಂಡ್. ಈ ಯುರೋಪ್ ಇರ್ಬೋದು, ಪೂರ್ವ ಏಷ್ಯಾದಂತಹ ದೇಶಗಳಾದಂತಹ ಜಪಾನ್, ದಕ್ಷಿಣ ಕೊರಿಯಾ, ಈ ದೇಶಗಳಲ್ಲಿ ಹೆಚ್ಚು ವೃದ್ಧ ನಾಗರಿಕರನ್ನು ಹೊಂದಿದೆ. ಹಾಗೂ 2050 ವೇಳೆಗಾಗಲೇ ಜಪಾನ್ನ ಜನಸಂಖ್ಯೆ ಸುಮಾರು 40% ಅಷ್ಟು ಪಾಪ್ಯುಲೇಷನ್ ಇದೆಯಲ್ಲ, 65ಕ್ಕಿಂತ ಹೆಚ್ಚಿನ ಮೇಲ್ಪಟ್ಟವರಾಗಿರ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ಪಿಂಚಣಿ ವ್ಯವಸ್ಥೆಗಳು, ಆರೋಗ್ಯ ಮೂಲಸೌಕರ್ಯಗಳು, ಹಾಗೆಯೇ ಪ್ಯಾಲಿಟಿವ್ ಕೇರ್ ಅಂದ್ರೆ ಶಮನ ಚಿಕಿತ್ಸೆಗಳು ಇರ್ಬೋದು, ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೆಲ್ಲ ಇದಕ್ಕೆ ಗಂಭೀರ ಸವಾಲುಗಳನ್ನು ಇದು ಒಡ್ತದೆ. ಇಂತಹ ಒಂದು ಪಾಪ್ಯುಲೇಷನ್ ಈಗ ನಮ್ಮ ದೇಶದಲ್ಲೂ ಕೂಡ ಅಷ್ಟೇ 2040, 60 ಆ ನಂತರ ನಾವು ಕೂಡ ಇದೇ ಒಂದು ರೇಂಜ್ಗೆ ತಲುಪ್ತೇವೆ. ಸೊ ಹಾಗಾಗಿ ಇದು ಕೂಡ ಒಂದು ಚಾಲೆಂಜ್ ಆಗ್ತದೆ. ಇದು ಈಗಿನ ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್. ಇದು ಕೇವಲ ಈಗ ಪ್ರಸಕ್ತ ದಕ್ಷಿಣ ಕೊರಿಯಾ, ಇಟಲಿ, ಜಪಾನ್ಗೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ. ಎವ್ರಿ ಕಂಟ್ರಿ ಹ್ಯಾಸ್ ಟು ಗೋ ಥ್ರೂ ದಿಸ್. ಸೊ ಒಂದು 20-30 ವರ್ಷಗಳ ನಂತರ ಭಾರತ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇರ್ತದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ದೇಶಗಳು ಈ ಒಂದು ಟ್ರೆಂಡಿನ ಒಂದು ವ್ಯಾಪ್ತಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ನಿಭಾಯಿಸಬೇಕು. ಸೊ ಈ ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ಅನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ನಾವು ಗಮನವನ್ನು ಹರಿಸಬೇಕಾಗುತ್ತೆ. Another global population trend is about migration and refugee crisis. Economic disparity, conflict and climate change are driving millions of people to migrate annually. The Russia-Ukraine conflict, the Syrian civil war, the Venezuelan economic crisis have all led to large-scale displacement. Africa and the Middle East are key regions experiencing migration towards Europe, while the United States also faces immigration challenges from Central and South America. And these shifts require comprehensive policies on border control, refugee resettlement and labor integration. ಸೊ ಈಗ ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ಬಹುದೊಡ್ಡ ಒಂದು ಟ್ರೆಂಡ್ ಯಾವುದು ಅಂತ ಹೇಳಿದ್ರೆ ವಲಸೆ ಮತ್ತು ನಿರಾಶ್ರಿತರಿಗೆ ಸಂಬಂಧಿಸಿದ ಬಿಕ್ಕಟ್ಟು. ಈಗ ಇಲ್ಲಿ ನಿರಾಶ್ರಿತರು ಅಂತ ಹೇಳಿದ್ರೆ ನಾವು ಕೇವಲ ರಷ್ಯಾ ಯುಕ್ರೇನ್ ಸಂಘರ್ಷ ಅಥವಾ ಸಿರಿಯನ್ ಅಂತ ಯುದ್ಧಕ್ಕೆ ಸಂಬಂಧಿಸಿದ ಮಾತ್ರ ಅಲ್ಲ. ಈಗ ನಮ್ಮ ಭಾಗದಲ್ಲೂ ಕೂಡ ಅಷ್ಟೇ, ಈಶಾನ್ಯ ಭಾಗದಲ್ಲಿ ಎಷ್ಟೋ ರೋಹಿಂಗ್ಯಾಗಳು ಕೂಡ ವಲಸೆ ನಮ್ಮ ದೇಶದ ಗಡಿಯನ್ನು ದಾಟಿ ಈಗ ನಮ್ಮ ದೇಶಕ್ಕೆ ವಲಸೆ ಬರ್ತಾ ಇದ್ದಾರೆ. ಸೊ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರ್ತದೆ. ಸೊ ವಲಸೆ ಎಂಬುದು ಪ್ರತಿಯೊಂದು ದೇಶಕ್ಕೂ ಒಂದು ಸವಾಲಾಗಿರ್ತದೆ. ಯಾಕಂದ್ರೆ ಗಡಿ ಭಾಗದಲ್ಲಿ ನಿಯಂತ್ರಣ ಮಾಡಬಹುದು, ನಿರಾಶ್ರಿತರಿಗೆ ಪುನರ್ವಸತಿ ಸೌಕರ್ಯಗಳ ಒಂದು ಕಲ್ಪಿಸುವುದಿರ್ಬೋದು, ಇವೆಲ್ಲ ಇದಕ್ಕೆಲ್ಲ ಸಂಬಂಧಿಸಿದಾಗೆ ಸಮಗ್ರವಾದ ನೀತಿಗಳು ಬೇಕಾಗುತ್ತೆ. ಆಗ ಮಾತ್ರ ಇಂತಹ ಒಂದು ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ಅನ್ನು ಆಯಾಯ ದೇಶಗಳು ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಕ್ಲೈಮೇಟ್ ಚೇಂಜ್ ಅಂಡ್ ಪಾಪ್ಯುಲೇಷನ್ ಡಿಸ್ಪ್ಲೇಸ್ಮೆಂಟ್.
Rising sea levels, extreme weather events and droughts are forcing populations to relocate. Countries like Bangladesh, which faces severe coastal erosion, and Pacific island nations like Tuvalu, Kiribati are at the risk of being submerged. And the number of climate refugees is expected to increase significantly in the coming decades, prompting urgent discussions on sustainability and climate resilience. ಇದು ಕೂಡ ಒಂದು ಜಾಗತಿಕ ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ಪ್ರವೃತ್ತಿ ಅಂತ ನಾವು ಹೇಳ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಹವಾಮಾನ ಬದಲಾವಣೆ ಇರ್ಬೋದು, ತಾಪಮಾನದ ಏರಿಕೆ ಇರ್ಬೋದು, ಇದರಿಂದಾಗಿ ಕೂಡ ವಿಶ್ವದಲ್ಲಿ ಎಲ್ಲೋ ಒಂದು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಸಮುದ್ರ ಮಟ್ಟದಲ್ಲಿ ಏರಿಕೆ, ಕೆಲವೆಲ್ಲ ದ್ವೀಪ ರಾಷ್ಟ್ರಗಳು ಇನ್ನು ಕೆಲವೇ ವರ್ಷಗಳಲ್ಲಿ ಮುಳುಗಡೆ ಆಗುವಂತ ಸಾಧ್ಯತೆ ಕೂಡ ಇದೆ. ಫಾರ್ ಎಕ್ಸಾಂಪಲ್ ದ ಐಲ್ಯಾಂಡ್ ನೇಷನ್ಸ್ ಲೈಕ್ ಮಾಲ್ಡೀವ್ಸ್, ಟುವಾಲು, ಕಿರಿಬಾಟಿ ಅಂತ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳೆಲ್ಲ ಮುಳುಗುವ ಅಪಾಯದಲ್ಲಿದೆ. ಹಾಗೆಯೇ ಈ ಎಲ್ಲ ಒಂದು ರೀತಿಯ ಸಂದರ್ಭದಲ್ಲಿ ಅಂದ್ರೆ ಕೆಲವು ಸಲ ಬರಗಾಲ ಬರ್ತದೆ, ಸುನಾಮಿ ಬರ್ತದೆ, ಈ ರೀತಿಯ ಒಂದು ಕ್ಲೈಮ್ಯಾಟಿಕ್ ಡಿಸ್ಟರ್ಬೆನ್ಸಸ್ ಇರುವಂತ ಸಂದರ್ಭದಲ್ಲೂ ಕೂಡ ಅಥವಾ ಜಾಗ್ರಫಿಕಲ್ ಡಿಸ್ಟರ್ಬೆನ್ಸಸ್ ಇರುವಂತ ಸಂದರ್ಭದಲ್ಲೂ ಕೂಡ ಜನರನ್ನು ಸ್ಥಳಾಂತರ ಮಾಡುವಂತ ಒಂದು ರೀತಿಯ ಸವಾಲುಗಳು ಕೂಡ ಈಗ ಹೆಚ್ಚಾಗಿ ಆಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಪೂರಕವಾಗಿ ಕೂಡ ಆಯಾಯ ದೇಶಗಳು ಸನ್ನದ್ಧವಾಗುವಂತ ಎಲ್ಲಾ ರೀತಿಯ ಸಾಧ್ಯತೆಗಳು ಕಾಣ್ತದೆ. ಇನ್ನೊಂದು ಪಾಪ್ಯುಲೇಷನ್ ಟ್ರೆಂಡ್ ಯಾವುದು ಅಂತ ಹೇಳಿದ್ರೆ ಆಫ್ರಿಕಾಸ್ ಯೂತ್ ಬೂಮ್ ಅಂಡ್ ಇಕನಾಮಿಕ್ ಪೊಟೆನ್ಷಿಯಲ್. ಈ ಕೆಲವು ರಾಷ್ಟ್ರಗಳಲ್ಲಿ ಇಫ್ ಯು ಸಿ they have issues related to aging populations, but if you see the continent of Africa, it has the youngest population in the world with a median age of just 19 years. For example, countries like Ethiopia, Uganda, Democratic Republic of Congo, they have rapidly growing youth populations. Now, what is the plus point? They have to be given proper education, employment opportunities, then only that particular demographic dividend can be used for proper economic growth and technological innovations. Only if they are harnessed effectively. Or else what will happen? Definitely, youth anta helidre, you have to give them employment opportunities, skill training. They have to be channelized to some productive aspects. Otherwise, they may be prone to addictions. ಅಥವಾ ಇನ್ನೇ ಅವರು ಒಂದು ರೀತಿ ಅವರ ಎನರ್ಜೀಸ್ ಇರ್ಬೋದು, ಅವರ ಸ್ಕಿಲ್ಸ್ ಇರ್ಬೋದು ಸರಿಯಾದ ರೀತಿಯಲ್ಲಿ ಹಾರ್ನೆಸ್ ಆಗಬೇಕು. ಇಲ್ಲದಿದ್ರೆ ದೇ ವಿಲ್ ನಾಟ್ ಬಿ ಅ ಬೂನ್ ಬಟ್ ದೇ ವಿಲ್ ಬಿ ಅ ಬೇನ್ ಟು ದ ಸೊಸೈಟಿ. ಸೊ ಆಫ್ರಿಕಾ ಖಂಡದಲ್ಲಿ ಯುವಜನರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇದು ಒಂದು ರೀತಿ ಸರಿಯಾದ ಒಂದು ದೇಶ ಅದನ್ನು ಅಥವಾ ಒಂದು ಖಂಡ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಡೆಫಿನೆಟ್ ಆಗಿ ಅದಕ್ಕೆ ಲಾಭ ಆಗುತ್ತೆ ಆಯಾಯ ದೇಶಗಳಿಗೆ. ಬಟ್ ಸರಿಯಾದ ರೀತಿಯಲ್ಲಿ ಆ ಯುವಜನ ಸಂಖ್ಯೆಯನ್ನು ನಾವು ಸಮರ್ಪಕವಾಗಿ ಬಳಸದೇ ಹೋದ್ರೆ ಏನಾಗುತ್ತೆ ಹೇಳಿ, ಬಹಳಷ್ಟು ಸವಾಲುಗಳನ್ನು ಆ ಯುವಜನ ಸಂಖ್ಯೆ ಆನಂತರ ಒಡ್ಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ಕ್ರೀಸಿಂಗ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂಡ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ಸ್. ಸೊ ಈಗ ಜೀವಿತಾವಧಿ, ಪ್ರತಿಯೊಂದು ದೇಶದಲ್ಲಿ ಜೀವಿತಾವಧಿ ಹಿಂದಿಗಿಂತ ಈಗ ಹೆಚ್ಚಾಗ್ತಾ ಇದೆ. For example, if you can see in Singapore it is 84 years, in Switzerland it is 83 years, Australia it's 83 years. So why it has happened? Because of improvements or innovative in healthcare, nutrition, sanitation. Global life expectancy has increased significantly. So this has also led to rising healthcare costs and the need for long-term elderly care solutions. So ಈ ರೀತಿ ಜೀವಿತಾವಧಿಯಲ್ಲಿ ಹೆಚ್ಚಳ ಅಂದ್ರೆ ಸರಾಸರಿಯಾಗಿ ಒಂದು ಜನಸಂಖ್ಯೆಯಲ್ಲಿ ಜನರು ಎಷ್ಟು ವಯಸ್ಸಿನವರೆಗೆ ಜೀವಿಸ್ತಾರೆ ಅಂತ ಹೇಳುವಂತ ಒಂದು ಕ್ಯಾಲ್ಕುಲೇಷನ್. ಸೊ as of now, if you see in almost all the countries, the life expectancy is gradually increasing. Like in Singapore, you can see it is 84 years, Switzerland, Australia. So ಇದೆಲ್ಲ ಸರಾಸರಿ 83-84 ವರ್ಷಗಳವರೆಗೆ ಜನರು ಜೀವಿಸುವಂಥದ್ದು. ಸೊ ಇದಕ್ಕೆ ಕಾರಣ ಬಹಳಷ್ಟಿದೆ. ಒಳ್ಳೆ ರೀತಿಯ ಆರೋಗ್ಯ ರಕ್ಷಣೆಗಳು, ಪೋಷಣೆ, ನೈರ್ಮಲ್ಯ ಸುಧಾರಣೆಗಳು ಇತ್ಯಾದಿಗಳು. ಸೊ ಹೆಚ್ಚಿನ ದೇಶಗಳು ಈಗ ಆ ಒಂದು ಅಂದ್ರೆ ಆ ಹಂತಕ್ಕೆ ಹೋಗ್ತಾ ಇದೆ. ಈಗ ನಮ್ಮ ದೇಶದಲ್ಲೂ ಕೂಡ ಅಷ್ಟೇ ಜೀವಿತಾವಧಿಯಲ್ಲಿ ನಾವು ಹೆಚ್ಚಳ ಕಾಣಬಹುದು ಕಳೆದ 2 ದಶಕಗಳಿಗೆಲ್ಲ ಹೋಲಿಸಿದ್ರೆ. ಸೊ ಇದಕ್ಕೆ ಏನು ಚಾಲೆಂಜಸ್ ಅಂತ ಹೇಳಿದ್ರೆ ಆರೋಗ್ಯ ರಕ್ಷಣೆಯ ವೆಚ್ಚಗಳು, ಇನ್ಶೂರೆನ್ಸ್ ನ ಹೆಚ್ಚಳ, ದೀರ್ಘಾವಧಿ ವೃದ್ಧರ ಆರೈಕೆಯ ಪರಿಹಾರಗಳ ಅಗತ್ಯಕ್ಕೂ ಕೂಡ ಇದು ಕಾರಣ ಆಗ್ತದೆ. ಇನ್ನೊಂದು ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇಸ್ ಜೆಂಡರ್ ಇಂಬ್ಯಾಲೆನ್ಸ್ ಅಂಡ್ ಕಲ್ಚರಲ್ ಶಿಫ್ಟ್ಸ್. So some countries continue to experience gender imbalance due to historical policies and cultural preferences for male children. China and India, for instance, have seen skewed sex ratios in the past. However, with policy changes and social awareness, the gender ratio is gradually stabilizing, and these shifts also impact marriage trends, labor markets, and social dynamics.
ಸೊ ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ನ ಇನ್ನೊಂದು ಆಯಾಮದಲ್ಲಿ ನಾವು ಗಮನಿಸುವಾಗ ಕೆಲವು ದೇಶಗಳಲ್ಲಿ ಲಿಂಗ ತಾರತಮ್ಯತೆ ಅಥವಾ ಲಿಂಗದಲ್ಲಿ ಅಂದ್ರೆ ಲಿಂಗಾನುಪಾತದಲ್ಲಿ ಕೆಲವೆಲ್ಲ ವ್ಯತ್ಯಾಸಗಳನ್ನು ಕಾಣಬಹುದು. ಇದಕ್ಕೆ ಆಯಾಯ ದೇಶಗಳ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಕೂಡ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್ ಭಾರತ ಮತ್ತು ಚೈನಾದಲ್ಲಿ ನೀವು ನೋಡಿದ್ರೆ ಈ ಒಂದು ಲಿಂಗಾನುಪಾತಕ್ಕೆ ಸಂಬಂಧಿಸಿದಾಗೆ ಬಹಳಷ್ಟು ಅಂತರಗಳು ಇರುವಂಥದ್ದು. ಬಟ್ ಇನ್ ಇಂಡಿಯಾ ಆಕ್ಚುಲಿ ಇಟ್ ಈಸ್ ಇಂಪ್ರೂವೈಸಿಂಗ್ ಅ ಲಾಟ್. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಇದು ಕೂಡ ಒಂದು ಟ್ರೆಂಡ್ ಆಗಿ ನಾವು ಕೆಲವು ದೇಶಗಳಲ್ಲಿ ಕಾಣಬಹುದು. ಮದುವೆಗಳಲ್ಲಿ ಅಂದ್ರೆ ಮ್ಯಾರೇಜ್ ಟ್ರೆಂಡ್ಸ್, ಲೇಬರ್ ಮಾರ್ಕೆಟ್, ಸೋಷಿಯಲ್ ಡೈನಮಿಕ್ಸ್, ಸೊ ಅಂಡ್ ದ ಕಲ್ಚರಲ್ ಎಕ್ಸ್ಪೀರಿಯನ್ಸಸ್ ಆರ್ ದ ಕಲ್ಚರಲ್ ಸಿನಾರಿಯೋ ಆಫ್ ಅ ಪರ್ಟಿಕ್ಯುಲರ್ ನೇಷನ್ ಕಾಂಟ್ರಿಬ್ಯೂಟ್ಸ್ ಟು ದಿಸ್ ಆಸ್ಪೆಕ್ಟ್. ಸೊ ಲಿಂಗ ಸಮತೋಲನ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳು ಆಗ್ಲೇ ಹೇಳಿದಾಗೆ ಕೆಲವೆಲ್ಲ ಪೇಟ್ರಿಯಾಕಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಕಂಟ್ರೀಸ್ಗಳಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚು ಆದ್ಯತೆ ಇರುವಂತಹ ದೇಶಗಳಲ್ಲಿ ಈ ರೀತಿಯ ಲಿಂಗ ಸಮತೋಲನವನ್ನು ನಾವು ಕಾಣುವಂಥದ್ದು. ಉದಾಹರಣೆ ಚೀನಾ ಮತ್ತು ಭಾರತ. ಸೊ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರ್ತದೆ. ಸಾಂಸ್ಕೃತಿಕ ಹಿನ್ನೆಲೆಗಳು, ನಂಬಿಕೆಗಳು, ಸಾಮಾಜಿಕ ವ್ಯವಸ್ಥೆಗಳು ಈ ರೀತಿಯ ಲಿಂಗ ಅಸಮತೋಲನಕ್ಕೆ ಪೂರಕವಾಗಿ ಅದು ಕೆಲಸ ಮಾಡ್ತದೆ. ವೆರಿ ಇಂಪಾರ್ಟೆಂಟ್, ಗ್ಲೋಬಲ್ ಡಿಕ್ಲೈನ್ ಇನ್ ಫರ್ಟಿಲಿಟಿ ರೇಟ್ಸ್. ಇಲ್ಲಿ 10 ಪಾಯಿಂಟ್ಸ್, ಜಾಸ್ತಿ ಪಾಯಿಂಟ್ಸ್ ಕೂಡ ಹಾಕೊಳ್ಬಹುದು, ಬಟ್ ಇಲ್ಲಿ ಬೇಸಿಕ್ ಆಗಿ ನಮ್ಮ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಒಂದು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುವ ರೀತಿಯಲ್ಲಿ 10 ಪಾಯಿಂಟ್ಸ್ ಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೇವೆ. ಅಂಡ್ ಇಟ್ ಈಸ್ ಅ ವೆರಿ ಟ್ರೆಂಡಿ ಕ್ವೆಶ್ಚನ್. ನಾನು ಹೇಳಿದಾಗೆ ಇದು ಎಸ್ಎ ಅಲ್ಲಿ ಕೇಳಬಹುದು. ಐ ಮೀನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾನು ಹೇಳೋದು ಎಸ್ಎ ಅಲ್ಲಿ ಕೇಳುವಂತ ಎಲ್ಲಾ ಸಾಧ್ಯತೆಗಳಿದೆ. ಅಂಡ್ ಆಲ್ಸೋ ಫಾರ್ ಸೋಶಿಯಾಲಜಿ ಸಿಲೆಬಸ್ ಇಟ್ ಈಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಸಿಲೆಬಸ್. ಸೊ ಡೆಫಿನೆಟ್ಲಿ ದಿಸ್ ಇಸ್ ಆಲ್ವೇಸ್ ಆಸ್ಕ್ಡ್ ಕ್ವೆಶ್ಚನ್ ಅಂತ ನಾವು ಹೇಳ್ಬೋದು. ಸೊ ಗ್ಲೋಬಲ್ ಡಿಕ್ಲೈನ್ ಇನ್ ಫರ್ಟಿಲಿಟಿ ರೇಟ್ಸ್. So in recent decades, the fertility rates have been declining worldwide, especially in developed and emerging economies. So, what is fertility rate? See, the fertility rate refers to the average number of children a woman is expected to have during a lifetime based on current birth rates. So, ಒಂದು ಅವಳ ಫಲವತ್ತತೆಯ ಒಂದು ಅವಧಿ, ಜೀವಿತಾವಧಿಯಲ್ಲಿರುವಂತಹ ಒಂದು ಫಲವತ್ತತೆಯ ಅವಧಿ ನಾವೇನು ಹೇಳ್ತೇವೆ ಫ್ರಮ್ 15 to 45 years of age. ಸೊ ಆ ಒಂದು ವಯಸ್ಸಿನ ಒಂದು ವ್ಯಾಪ್ತಿಯಲ್ಲಿ ಅವಳಿಗೆ ಹುಟ್ಟುವಂತ ಮಕ್ಕಳ ಸಂಖ್ಯೆಯನ್ನು ಕರೆಂಟ್ ಬರ್ತ್ ರೇಟ್ಸ್ ನ ಬೇಸ್ಡ್ ಮೇಲೆ ಅದನ್ನು ನಿರ್ಧಾರ ಮಾಡ್ತಾರೆ. ಸೊ ಇದನ್ನೆಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಫಲವತ್ತತೆಯ ದರ ಇದೆಯಲ್ಲ ಅದು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುವಂತ ದೇಶಗಳಲ್ಲಿ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗೂ the replacement fertility rate, the level needed for a population to replace itself without migration is about 2.1 children per woman. ಈಗ ನಮ್ಮ ದೇಶದಲ್ಲಿ ಈ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ಇದೆಯಲ್ಲ 2.1 ಇದೆ. ಸೊ ಹೆಚ್ಚಿನ ಕೆಲವು ದೇಶಗಳಲ್ಲಿ ಇದು 2.1 ಗಿಂತ ಕಡಿಮೆ ಇದೆ. ಆಗ್ಲೇ ನಾವು ಮೆನ್ಷನ್ ಮಾಡಿದ್ದೇವೆ ಅಲ್ಲ, ಜರ್ಮನಿ ಇರ್ಬೋದು, ಸೌತ್ ಕೊರಿಯಾ ಇರ್ಬೋದು. ಸೊ ಇಲ್ಲೆಲ್ಲ ಫರ್ಟಿಲಿಟಿ ರೇಟ್ ಅಥವಾ ಫಲವತ್ತತೆಯ ದರ ನಾರ್ಮಲ್ ರಿಪ್ಲೇಸ್ಮೆಂಟ್ ದರಕ್ಕಿಂತ ಕಡಿಮೆ ಇದೆ, ಬದಲಿ ಫಲವತ್ತತೆಯ ದರಕ್ಕಿಂತ ಕಡಿಮೆ ಇದೆ. ಸೊ ಹಾಗಾಗಿ ಅಲ್ಲಿ ಈ ಫಲವತ್ತತೆಯ ದರದಿಂದ ಕೆಲವೊಮ್ಮೆ ಜನಸಂಖ್ಯೆ ಅಂದ್ರೆ ಕೆಲವೊಮ್ಮೆ ಅಲ್ಲ ಜನಸಂಖ್ಯೆಯ ದರ ಕೂಡ ಕಡಿಮೆ ಆಗುವಂತ ಒಂದು ಸಂದರ್ಭವನ್ನು ಕಾಣಬಹುದು. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ, ನೀವು ಗಮನಿಸಬಹುದು ಕಡಿಮೆ ಆಗುತ್ತಿರುವ ಒಂದು ಜನಸಂಖ್ಯೆ ಎಲ್ಲಿ ಅಂತ ಹೇಳಿದ್ರೆ ಡೆವಲಪ್ಡ್ ನೇಷನ್ಸ್ ಗಳಲ್ಲಿ. ಸೊ ಇದಕ್ಕೆ ಮುಖ್ಯ ಕಾರಣ ಫಲವತ್ತತೆಯ ದರದಲ್ಲಿರುವಂತ ಕುಸಿತ. ಇದು ಕೂಡ ಒಂದು ಗ್ಲೋಬಲ್ ಟ್ರೆಂಡ್ ಆಗಿ ಇವತ್ತು ಹೊರಹೊಮ್ತಾ ಇದೆ. ಹೆಚ್ಚಿನ ಜಾಗತಿಕ ಮಟ್ಟದಲ್ಲಿ ಇದು ಒಂದು ಟ್ರೆಂಡ್ ಆಗಿ ಇವತ್ತು ಹೊರಹೊಮ್ತಾ ಇದೆ. ಸೊ ಇತ್ತೀಚಿನ ದಶಕಗಳಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಹೊಂದಿದ ಮತ್ತು ಉದಯೋನ್ಮುಖ ಆರ್ಥಿಕತೆಗಳಲ್ಲಿರುವಂತಹ ದೇಶಗಳಲ್ಲಿ ಈ ಫಲವತ್ತತೆಯ ದರಗಳು ಕುಸಿತಾ ಇದೆ. ಸೊ ಇದು ಬೇಸಿಕಲಿ ಜನಸಂಖ್ಯೆಯ ಮೇಲೆ, ಯಾಕಂದ್ರೆ ಜನಸಂಖ್ಯೆಯ ಮೇಲೆ ಅದು ಪರಿಣಾಮ ಬೀರ್ತದೆ, ಅಥವಾ ಕುಸಿಯುತ್ತಿರುವ ಜನಸಂಖ್ಯೆಯ ಮೇಲೆ ಅದು ಪರಿಣಾಮವನ್ನು ಬೀರುವಂಥದ್ದು. ಸೊ ಇದು 10 ಇಂಪಾರ್ಟೆಂಟ್ ಪಾಯಿಂಟ್ಗಳು ಈ ಒಂದು ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆಸ್ಪೆಕ್ಟ್. ಸೊ ನೀವೆಲ್ಲರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಬರುವಂತದ್ದು ಏನು ಅಂತ ಹೇಳಿದ್ರೆ, ರೋಲ್ ಆಫ್ ಫರ್ಟಿಲಿಟಿ ಇನ್ ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್. ಸೊ ಇದು ಬೇಸಿಕ್ ಆಗಿರುವಂತ ಒಂದು ಪಾಪ್ಯುಲೇಷನ್ ಟ್ರೆಂಡ್ ಅನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ಪ್ರತ್ಯೇಕವಾಗಿ ಫಲವತ್ತತೆ ಯಾವ ರೀತಿ ಈ ಜಾಗತಿಕ ಜನಸಂಖ್ಯೆಯ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. So as you all know, the fertility rates play a crucial role in shaping the global population trends, influencing the population growth, aging demographics, economic development and social structures. And the number of children born per woman directly impacts whether a country's population expands, stabilizes or declines. ಈಗ ಫರ್ಟಿಲಿಟಿ ಅಂತ ಹೇಳುವಾಗ ಕೆಲವೆಲ್ಲ ಈ ಫರ್ಟಿಲಿಟಿಗೆ ರಿಲೇಟೆಡ್ ಆಗಿರುವಂತ ಕೆಲವೆಲ್ಲ ಕಾನ್ಸೆಪ್ಟ್ಸ್ ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಟೋಟಲ್ ಫರ್ಟಿಲಿಟಿ ರೇಟ್.
It is the average number of children a woman is expected to have during a childbearing years. That is basically 15 to 45 or 49 years based on the current birth trends. ಅವಳ ಫಲವತ್ತತೆಯ ಒಂದು ವಯೋಮಾನದಲ್ಲಿ ಒಂದು ಮಹಿಳೆಗೆ ಆವರೇಜ್ ಆಗಿ ಹುಟ್ಟುವಂತ ಮಕ್ಕಳ ಸಂಖ್ಯೆಯನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳುವಂಥದ್ದು. ಇನ್ನೊಂದು ಕ್ರೂಡ್ ಬರ್ತ್ ರೇಟ್ ಅಂತ ಇದೆ. ಇದು ದ ನಂಬರ್ ಆಫ್ ಬರ್ತ್ಸ್ ಪರ್ 1000 ಪೀಪಲ್ ಇನ್ ಅ ಗಿವನ್ ಇಯರ್. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ಗಳು ನಮಗೆ ಬೇಸಿಕ್ ಆಗಿ ಫರ್ಟಿಲಿಟಿ ರೇಟ್ ಅನ್ನು ಅರ್ಥ ಮಾಡ್ಕೊಳ್ಳುವಾಗ ಈ ಎಲ್ಲ ಕಾನ್ಸೆಪ್ಟ್ಸ್ ಗಳು ನಮಗೆ ಬೇಕಾಗುತ್ತೆ. ಇನ್ನೊಂದಿದೆ ನೋಡಿ, ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್. This is the fertility rate needed to maintain a stable population size without migration. ವಲಸೆ ಇಲ್ಲದೆ ಒಂದು ಸ್ಥಿತ್ಯಂತರವಾಗಿರುವಂತ ಜನಸಂಖ್ಯೆಯನ್ನು ನಿಭಾಯಿಸಲಿಕ್ಕೆ ಬೇಕಾಗುವಂತ ಒಂದು ಫಲವತ್ತತೆಯ ದರ. ಇದು 2 children per woman in most of the countries. ಸೊ ಹೆಚ್ಚಿನ ದೇಶಗಳಲ್ಲಿ ಇದು ಪ್ರತಿ ಮಹಿಳೆಗೆ 2.1 ಮಕ್ಕಳ ಒಂದು ಆವರೇಜ್ ಅಲ್ಲಿ ಇರುವಂತದ್ದು. ಸೊ ದಿಸ್ ಈಸ್ ದ ನಾರ್ಮಲ್ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ವಿಚ್ ಇಂಡಿಯಾ ಇಸ್ ಆಲ್ಸೋ ಹ್ಯಾವಿಂಗ್. ಸೊ ಇದಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಆ ದೇಶದ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂತ ಸೂಚಿಸುವಂಥದ್ದು. ಇದಕ್ಕಿಂತ ಜಾಸ್ತಿನೂ ಆದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಅಂದ್ರೆ ಇಟ್ ಈಸ್ ಆಲ್ಸೋ ಅದೊಂದು ಕಳವಳಕ್ಕೀಡಾಗುವಂತ ಒಂದು ಅಂಶ. ಸೊ ಆಸ್ ಆಫ್ ನೌ ಇಂಡಿಯಾ ಈಸ್ ಹ್ಯಾವಿಂಗ್ ದಿಸ್ ಬ್ಯಾಲೆನ್ಸ್ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ಗಳು ನಿಮಗೆ ಬೇಸಿಕ್ ಆಗಿ ಫಲವತ್ತತೆಯ ದರವನ್ನು ಅರ್ಥ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆ ಬೇಕಾಗುವಂಥದ್ದು ಕಾನ್ಸೆಪ್ಟ್ಸ್. ಇಸ್ ಇಟ್ ಕ್ಲಿಯರ್? ಫಲವತ್ತತೆಯ ದರಗಳು ಟೋಟಲ್ ಫರ್ಟಿಲಿಟಿ ರೇಟ್ ಅಂಡ್ ಆಲ್ಸೋ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಅಂಡ್ ಆಲ್ಸೋ ಕ್ರೂಡ್ ಬರ್ತ್ ರೇಟ್. ಈಗ ರೋಲ್ ಆಫ್ ಫರ್ಟಿಲಿಟಿ ಹೇಗೆ ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ಮೇಲೆ ಅದು ಪ್ರಭಾವ ಬೀರ್ತದೆ. ಡೆಫಿನೆಟ್ಲಿ fertility rate high idre what will happen? If it is above 2.1 children per woman, it will lead to rapid population growth, like as you see in most of the African and the South Asian nations. Ade lower fertility rate adre 2.1 ಗಿಂತ ಕಡಿಮೆ ಇದ್ರೆ ಲೈಕ್ ಇನ್ ಜಪಾನ್, ಇಟಲಿ, ಸೌತ್ ಕೊರಿಯಾದಲ್ಲಿ ಇದ್ದಾಗ ಏನಾಗುತ್ತೆ ಹೇಳಿ, ಪಾಪ್ಯುಲೇಷನ್ ಡಿಕ್ಲೈನ್ ಆಗುತ್ತೆ ಮತ್ತು ಏಜಿಂಗ್ ಪಾಪ್ಯುಲೇಷನ್ ಅನ್ನು ನಾವು ಕಾಣಬಹುದು. ಇಂಡಿಯಾದಲ್ಲಿ ಫರ್ಟಿಲಿಟಿ ರೇಟ್ ಈಸ್ ಅರೌಂಡ್ 2.0 2.1. ಸೊ ಹಾಗಾಗಿ ತಕ್ಕ ಮಟ್ಟಿಗೆ ನಾವು ಮ್ಯಾನೇಜ್ ಮಾಡುವಂತ ಒಂದು ರೀತಿಯ ಇದನ್ನು ಕಾಣಬಹುದು. ಅದರ 2.1 ಗಿಂತ ಮೇಲೆ ಹೋಗದ ರೀತಿಯಲ್ಲಿ ನಾವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಒನ್ ಥಿಂಗ್ ಅಬೌಟ್ ಹೌ role of fertility has an impact on the global population. So the first point is on population growth and decline. So ಫಲವತ್ತತೆಯಿಂದ ಜನಸಂಖ್ಯೆ ಬೆಳವಣಿಗೆ ಕೂಡ ಆಗಬಹುದು, ಜನಸಂಖ್ಯೆ ಕುಸಿತ ಕೂಡ ಕಾಣಬಹುದು. ಇದು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ದಟ್ ಇಸ್ ಅ ರಿಲೇಶನ್ಶಿಪ್. ಫಲವತ್ತತೆಯಿಂದ ಒಂದು ದೇಶದ ಜನಸಂಖ್ಯೆ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಎರಡನೇದು, ಫರ್ಟಿಲಿಟಿಯಿಂದಾಗಿ ಬೇರೇನು ಕೆಲವೆಲ್ಲ ಕಾನ್ಸೆಪ್ಟ್ ಆಸ್ಪೆಕ್ಟ್ಸ್ ಗಳು ಕಾಣಬಹುದು. ಏಜಿಂಗ್ ಪಾಪ್ಯುಲೇಷನ್. ಸಿ, ಎ ಕಂಟ್ರಿ ವಿತ್ ಲೋ ಫರ್ಟಿಲಿಟಿ ರೇಟ್ ಎಕ್ಸ್ಪೀರಿಯನ್ಸಸ್ ಏಜಿಂಗ್ ಪಾಪ್ಯುಲೇಷನ್. ದಟ್ ಲೀಡ್ಸ್ ಟು ಲೇಬರ್ ಶಾರ್ಟೇಜ್, ಪೆನ್ಷನ್ ಕ್ರೈಸಿಸ್ ಅಂಡ್ ಇನ್ಕ್ರೀಸ್ಡ್ ಹೆಲ್ತ್ ಕೇರ್ ಕಾಸ್ಟ್. ಸೊ ಫಲವತ್ತತೆ ಒಂದು ಪ್ರಭಾವದಿಂದಾಗಿ ಒಂದು ವೇಳೆ ಕಡಿಮೆ ಆದ್ರೆ ಏನಾಗುತ್ತೆ ಹೇಳಿ, ಡೆಫಿನೆಟ್ ಆಗಿ ಅದು ವಯಸ್ಸಾಗುವಂತ ಜನಸಂಖ್ಯೆಗೆ ಅದು ಕಾಂಟ್ರಿಬ್ಯೂಟ್ ಮಾಡ್ತದೆ. ಸೊ ಇದರಿಂದಾಗಿ ಏನಾಗ್ಬೋದು, ಕಾರ್ಮಿಕರ ಕೊರತೆ ಇರ್ಬೋದು, ಪಿಂಚಣಿ ಬಿಕ್ಕಟ್ಟುಗಳು ಇರ್ಬೋದು, ಹೆಚ್ಚಿನ ಆರೋಗ್ಯದ ವೆಚ್ಚಗಳು. ಸಿ, ಏಜಿಂಗ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಬೇಸಿಕ್ ಆಗಿ ದೇ ಫಾಲ್ ಅಂಡರ್ ದ ಕ್ಯಾಟಗರಿ ಆಫ್ ಡಿಪೆಂಡೆನ್ಸಿ ಪಾಪ್ಯುಲೇಷನ್. ಹೌದಾ ಅಲ್ವಾ? ಸೊ ಹಾಗಾಗಿ ಡಿಪೆಂಡೆನ್ಸಿ ಪಾಪ್ಯುಲೇಷನ್ ಅಂತ ಹೇಳುವಾಗ ಆಯಾಯ ದೇಶಗಳು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕಲ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಿ, Japan has a fertility rate of 1.3. So what has happened there? You can see shrinking workforce, and also it has contributed to the growing elderly population. Now, youthful population and economic growth. Now, what will happen if there is a higher fertility rate? Definitely, nations with higher fertility rate, as you can see in some of the African countries, most of the African countries, see in Nigeria, you can see that the fertility rate is 5.1. And that's why you can see a booming youth population there. And of course, if it is not tackled properly, definitely they will struggle with job creation and infrastructure development. So when you have high fertility rate, naturally the country should do a lot of investment on education, healthcare, jobs, employment opportunities, etc. So this is how role of fertility has an impact on both youthful population and also on aging population. Now, fertility and urbanization and lifestyle changes. Does it have an impact? Yes. See, declining fertility rates are often linked to urbanization, where higher living cost and career aspirations can delay childbirth. Very true. ಹೌದಾ ಅಲ್ವಾ?
ಕುಸಿಯುತ್ತಿರುವ ಫಲವತ್ತತೆ ದರಗಳಿಗೆ ನಗರೀಕರಣಕ್ಕೂ ಕೂಡ ಸಂಬಂಧ ಇವೆ. ಯಾಕೆ ಹೇಳಿ, ನಗರಗಳಲ್ಲಿ ಒಂದು ಲ್ಯಾವಿಶ್ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಜೀವನ ವೆಚ್ಚ ಜಾಸ್ತಿ ಇರ್ತದೆ, ವೃತ್ತಿ ಆಕಾಂಕ್ಷೆಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಜನರು ಚೈಲ್ಡ್ ಬರ್ತ್ ಅಥವಾ ಮಕ್ಕಳನ್ನು ಪಡೆಯುವಲ್ಲೂ ವಿಳಂಬವನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್, ಇನ್ ಚೈನಾ, ದ ಅರ್ಬನ್ ಫ್ಯಾಮಿಲೀಸ್ ಹ್ಯಾವ್ ಅಡಾಪ್ಟೆಡ್ ಓನ್ಲಿ ಒನ್ ಚೈಲ್ಡ್ ಡ್ಯೂ ಟು ರೈಸಿಂಗ್ ಎಜುಕೇಶನ್ ಅಂಡ್ ಹೌಸಿಂಗ್ ಎಕ್ಸ್ಪೆನ್ಸಸ್ ಡಿಸ್ಪೈಟ್ ದ ಗವರ್ಮೆಂಟ್ ಎಂಡಿಂಗ್ ಇಟ್ಸ್ ಒನ್ ಚೈಲ್ಡ್ ಪಾಲಿಸಿ. ಚೈನಾದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅವರ ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ದ ನೇಷನ್ ಅಡಾಪ್ಟೆಡ್ ಒನ್ ಚೈಲ್ಡ್ ಪಾಲಿಸಿ. ಬಟ್ ಆ ನಂತರ ಏನಾಯಿತು, ಡೆಫಿನೆಟ್ ಆಗಿ ಅದನ್ನು ಮತ್ತೆ 2015 ಅವರು ಸ್ಟಾಪ್ ಮಾಡಿದ್ರು. ಯಾಕಂದ್ರೆ ಒನ್ ಚೈಲ್ಡ್ ಪಾಲಿಸಿಯಿಂದಾಗಿ ಆ ನಂತರ ಅವರಲ್ಲಿ ಸೆಕ್ಸ್ ರೇಷಿಯೋ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಅಂದ್ರೆ ಸೆಕ್ಸ್ ರೇಷಿಯೋದಲ್ಲಿ ಇಂಬ್ಯಾಲೆನ್ಸ್ ಕಾಣಲಿಕ್ಕೆ ಶುರು ಮಾಡಿತು. ಒಂದು ಚೈಲ್ಡ್ ಅಂತ ಹೇಳುವಾಗ ಜನರು ತುಂಬಾನೇ ಗಂಡು ಮಕ್ಕಳಿಗೆ, ಯಾಕಂದ್ರೆ ಚೈನಾ ಆಲ್ಸೋ ಇಸ್ ಫ್ರಮ್ ಅ ಪೇಟ್ರಿಯಾಕಲ್ ಬ್ಯಾಕ್ಗ್ರೌಂಡ್, ಇಟ್ಸ್ ಅ ಕಂಟ್ರಿ ವಿತ್ ಪೇಟ್ರಿಯಾಕಲ್ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ಗಂಡು ಮಕ್ಕಳೇ ಇರಲಿ ಅಂತ ಹೇಳಿ ಫಿಮೇಲ್ ಇನ್ಫೆಂಟಿಸೈಡ್ ಜಾಸ್ತಿ ಆಗ್ತಾ ಹೋಯಿತು. ಸೊ ಹಾಗಾಗಿ ಅದನ್ನು ಅಲ್ಲಿ ಒಂದು ರೀತಿಯ ಇಂಬ್ಯಾಲೆನ್ಸ್ ಜಾಸ್ತಿ ಆದಾಗ ಚೈನಾ ಹ್ಯಾಡ್ ಟು ಫೋರ್ಸ್ಫುಲಿ ಸ್ಟಾಪ್ ದಿಸ್ ಒನ್ ಚೈಲ್ಡ್ ಪಾಲಿಸಿ ಇನ್ ಇಟ್ಸ್ ಕಂಟ್ರಿ. ಸೊ ಇಲ್ಲಿ ನಾನು ಹೇಳುವಂತ ಉದ್ದೇಶ ಇಷ್ಟೇ, ಫಲವತ್ತತೆಯ ಪಾತ್ರಕ್ಕೂ ನಗರೀಕರಣಕ್ಕೂ ಸಂಬಂಧ ಇದೆ. ಸ್ಪೆಷಲ್ ಆಗಿ ನಗರಗಳಲ್ಲಿ ವಾಸಿಸುವಂತ ದಂಪತಿಗಳು ಕೂಡ ಅಷ್ಟೇ. ಐದೇ ದೇ ಡೋಂಟ್ ವಾಂಟ್ ಟು ಹ್ಯಾವ್ ಚಿಲ್ಡ್ರನ್, ಆರ್ ಹೆಚ್ಚುತ್ತಿರುವ ಎಜುಕೇಶನ್ ಫೀಸ್ ಇರ್ಬೋದು, ಲಿವಿಂಗ್ ಲೈಫ್ ಸ್ಟೈಲ್, ರೆಂಟ್, ಕಾಸ್ಟ್ ಆಫ್ ಲಿವಿಂಗ್, ಇದರಿಂದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಐದರ್ ಪೋಸ್ಟ್ಪೋನ್ the process of having children, or they want to go without children, or if they have, they would like to have only one. So ಈ ರೀತಿಯ ಸನ್ನಿವೇಶಗಳನ್ನೆಲ್ಲ ನಾವು ಕಾಣುವಂತ ಸಾಧ್ಯತೆಗಳು ಈ ಒಂದು ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ ಅಲ್ಲಿ ಕಾಣಬಹುದು. ವೆರಿ ಇಂಪಾರ್ಟೆಂಟ್, ಇಂಪ್ಯಾಕ್ಟ್ ಆನ್ ವರ್ಕ್ ಫೋರ್ಸ್ ಅಂಡ್ ಎಕಾನಮಿ. ಸೊ ಫಲವತ್ತತೆ ಯಾವ ರೀತಿ ನಮ್ಮ ಕಾರ್ಯಪಡೆ ಮತ್ತು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರ್ತದೆ. ಲೋ ಫರ್ಟಿಲಿಟಿ ರೇಟ್ಸ್ ಕ್ಯಾನ್ ಲೀಡ್ ಟು ಲೇಬರ್ ಶಾರ್ಟೇಜಸ್ ಅಂಡ್ ಇಕನಾಮಿಕ್ ಸ್ಲೋ ಡೌನ್ಸ್, ಪ್ರಾಂಪ್ಟಿಂಗ್ ಗವರ್ಮೆಂಟ್ಸ್ ಟು ಎನ್ಕರೇಜ್ ಇಮಿಗ್ರೇಷನ್ ಆರ್ ಫ್ಯಾಮಿಲಿ ಫ್ರೆಂಡ್ಲಿ ಪಾಲಿಸೀಸ್. ಕಡಿಮೆ ಫಲವತ್ತತೆಯ ದರಗಳಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇಶದಲ್ಲಿ ಕಾರ್ಮಿಕರ ಕೊರತೆ ಅಥವಾ ಆರ್ಥಿಕತೆ ನಿಧಾನಗತಿಗೆ ಅದು ಕಾರಣ ಆಗ್ತದೆ. ಸೊ ಅಂತಹ ದೇಶಗಳು ಹೆಚ್ಚಾಗಿ ಏನ್ ಮಾಡ್ತಾರೆ ಹೇಳಿ, ವಲಸೆ ಇರ್ಬೋದು ಅಥವಾ ಕುಟುಂಬ ಸ್ನೇಹಿ ನೀತಿಗಳನ್ನು ಪ್ರೋತ್ಸಾಹಿಸಲು ಪ್ರೇರೇಪಣೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇನ್ ಜರ್ಮನಿ, ದ ಫರ್ಟಿಲಿಟಿ ರೇಟ್ ಇಸ್ 1.5 ಬಿಲೋ ದ 2.1 ವಿಚ್ ಇಸ್ ದೇರ್ ಫಾರ್ ದ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ. ಸೊ ಹಾಗಾಗಿ ಇಲ್ಲಿ ನೀವು ನೋಡಿದ್ರೆ ಮೈಗ್ರೇಷನ್ ಮತ್ತೆ ಅಲ್ಲಿಯ ಜನರಿಗೆ ಮಕ್ಕಳನ್ನು ಬೆಳೆಸ್ಕೊಳ್ಳಿಕ್ಕೆ ಅಥವಾ ಹೆಚ್ಚಿನ ಜನಸಂಖ್ಯೆಗೆ ಪೂರಕವಾಗಿ ಕೆಲವೆಲ್ಲ ಒಂದು ಪಾಲಿಸೀಸ್ಗಳನ್ನು ಮಾಡ್ಕೊಳ್ತಾರೆ. ಸೊ ದಿಸ್ ಈಸ್ ರಿಲೇಟೆಡ್ ಟು ಹೌ ಫರ್ಟಿಲಿಟಿ ಕ್ಯಾನ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ವರ್ಕ್ ಫೋರ್ಸ್ ಅಂಡ್ ದ ಎಕಾನಮಿ ಆಫ್ ಅ ಕಂಟ್ರಿ. ಟೋಟಲ್ ಆಗಿ ನೀವು ನೋಡಿದ್ರೆ ಫರ್ಟಿಲಿಟಿ is definitely a key driver of demographic change which affects the population size, age distribution and economic stability. Countries must balance fertility trends with policies on immigration, education and employment to ensure sustainable growth and development. Now next comes role of mortality on global population. ಮರ್ತ್ಯತೆ ಅಥವಾ ಮರಣ ದರಕ್ಕೆ ಸಂಬಂಧಿಸಿದ ಹಾಗೆ ಮರಣ ಯಾವ ರೀತಿಯಾಗಿ ಜಾಗತಿಕ ಜನಸಂಖ್ಯೆಯ ಮೇಲೆ ಒಂದು ಪ್ರಭಾವ ಬೀರ್ತದೆ. So mortality basically refers to the incidence of death within a population over a specific period. And it is usually often measured using mortality rates which indicate the number of deaths per 1,000 people annually. Now, what are the different types of mortality rates? This is also very important. You have the crude death rate, that is total number of deaths per 1,000 people in a given year. This is called as crude death rate. There is one more, infant mortality rate. Number of death of infants, ಅಂದ್ರೆ 1 ವರ್ಷ ಒಳಗಿನ ಶಿಶುಗಳು ಪ್ರತಿ 1000 ಲೈವ್ ಬರ್ತ್ಸ್ ಗಳಿಗೆ ಅಥವಾ ಜೀವಂತ ಜನನಕ್ಕೆ ಸಾಯುವಂತ ಶಿಶುಗಳ ಸಂಖ್ಯೆ, ಅಂದ್ರೆ ಅಂಡರ್ 1 year ಏಜ್. ಹಾಗೆಯೇ ಚೈಲ್ಡ್ ಮಾರ್ಟಿಲಿಟಿ ರೇಟ್, ಡೆತ್ ಆಫ್ ಚಿಲ್ಡ್ರನ್ ಅಂಡರ್ 5 years per 1000 ಲೈವ್ ಬರ್ತ್ಸ್. ಪ್ರತಿ 1000 ಜನನಕ್ಕೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಒಂದು ಸಾವಿನ ಸಂಖ್ಯೆ ಅಥವಾ ದರವನ್ನು ನಾವು ಚೈಲ್ಡ್ ಮಾರ್ಟಿಲಿಟಿ ರೇಟ್ ಅಂತ ಹೇಳೋದು. ಇನ್ನೊಂದು ಮೆಟರ್ನಲ್ ಮಾರ್ಟಿಲಿಟಿ ರೇಟ್, MMR. It is the deaths of women due to pregnancy related complications per 1 lakh live births. ಹಾಗೆಯೇ ಲೈಫ್ ಎಕ್ಸ್ಪೆಕ್ಟೆನ್ಸಿ, the average number of persons a person is expected to live based on the current mortality trends. So ಇದೆಲ್ಲ ಬೇಸಿಕ್ ಆಗಿ ಡೆಫಿನಿಷನ್ ನಿಮಗೆ ಡೆಮೋಗ್ರಫಿಕ್ ರಿಲೇಟೆಡ್ ಅಥವಾ ಪಾಪ್ಯುಲೇಷನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಗಳಲ್ಲಿ ಗೊತ್ತಿರಬೇಕಾಗಿರುವಂತದ್ದು. Here you have it in Kannada also.
ಓಕೆ, ಈಗ ಈ ರೋಲ್ ಆಫ್ ಮಾರ್ಟಾಲಿಟಿ ಆನ್ ಗ್ಲೋಬಲ್ ಪಾಪ್ಯುಲೇಷನ್. ಓಕೆ, ಇಂಪ್ಯಾಕ್ಟ್ ಆನ್ ಪಾಪ್ಯುಲೇಷನ್ ಗ್ರೋತ್. ಸೊ ಯಾವ ರೀತಿ ಈ ಮರ್ತ್ಯತೆ ಅಥವಾ ಮರಣ ದರ ಎಂಬುದು ನಮ್ಮ ಜನಸಂಖ್ಯೆಯ ಮೇಲೆ ಪ್ರಭಾವ ಬೀರ್ತದೆ. ಹೈ ಮಾರ್ಟಾಲಿಟಿ ರೇಟ್ಸ್ ಕ್ಯಾನ್ ರಿಡ್ಯೂಸ್ ಪಾಪ್ಯುಲೇಷನ್ ಗ್ರೋತ್. ಸೊ ಹೆಚ್ಚಿನ ಮರಣ ದರ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಜನಸಂಖ್ಯೆ ಬೆಳವಣಿಗೆ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತದೆ. ವೈಲ್ ಡಿಕ್ಲೈನಿಂಗ್ ಮಾರ್ಟಾಲಿಟಿ ರೇಟ್ ವಿಲ್ ಕಾಂಟ್ರಿಬ್ಯೂಟ್ ಟು ಪಾಪ್ಯುಲೇಷನ್ ಎಕ್ಸ್ಪಾನ್ಷನ್. ಸೊ ಕಡಿಮೆ ಮರ್ತ್ಯತೆಯ ದರ ಅಥವಾ ಮರಣ ದರ ಅಂತ ಹೇಳಿದ್ರೆ ಅದು ಜನಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸ್ಪಾಂಡ್ ಮಾಡಲಿಕ್ಕೆ ಅಥವಾ ಬೆಳವಣಿಗೆಗೆ ಅದು ಪೂರಕವಾಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇದು ಜನಸಂಖ್ಯೆ ಮೇಲೆ ಖಂಡಿತವಾಗಿ ಇದು ಪರಿಣಾಮವನ್ನು ಬೀರುವಂಥದ್ದು. ಏಜಿಂಗ್ ಪಾಪ್ಯುಲೇಷನ್ಸ್ ಅಂಡ್ ಲಾಂಗರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಸೊ ಮರಣ ದರದಲ್ಲಿ ಒಂದು ರೀತಿ ಡಿಕ್ಲಿನೇಷನ್ ಅಥವಾ ಡಿಕ್ಲೈನ್ ಆದ್ರೆ ಏನಾಗುತ್ತೆ ಹೇಳಿ, ಡೆಫಿನೆಟ್ ಆಗಿ ಆ ದೇಶದಲ್ಲಿ ಹೆಚ್ಚಿನ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಜೀವಿತಾವಧಿ ಹೆಚ್ಚಾಗುತ್ತೆ. ಇದರಿಂದಾಗಿ ಏನಾಗುತ್ತೆ, ವೃದ್ಧಾಪ್ಯ ಜನಸಂಖ್ಯೆಯ ಹೆಚ್ಚಿಗೆ ಅದು ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್ ಜಪಾನ್, it has one of the highest life expectancy due to low mortality but faces challenges related to an aging society. Similarly, decline in infant and child mortality. ಸೊ ಮರಣ ದರ ಅಂತ ಹೇಳುವಾಗ ನಾವು ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ನೋಡುವಂತ ಸಾಧ್ಯತೆಗಳಿವೆ. ಸೊ ಆರೋಗ್ಯ ಈಗ ಶಿಶು ಮತ್ತು ಮಕ್ಕಳ ಮರಣ ದರದಲ್ಲಿ ದೇರ್ ಇಸ್ ಅ ಡಿಕ್ಲೈನ್. ಯಾಕಂದ್ರೆ ಈಗಿನ ಹೆಲ್ತ್ ಕೇರ್ ಇಂದ, ವ್ಯಾಕ್ಸಿನೇಷನ್ಸ್ ಲಸಿಕೆಗಳಿಂದ ಅಥವಾ ಶುಚಿತ್ವಕ್ಕೆ, ನೈರ್ಮಲ್ಯಕ್ಕೆ ಸಂಬಂಧಿಸಿದ ಹೆಚ್ಚಿನ ಒತ್ತಿನಿಂದಾಗಿ ಇವತ್ತು ನೀವೆಲ್ಲ ಕಡೆ ನೋಡಿದ್ರೆ ಜಗತ್ತಿನಾದ್ಯಂತ ಶಿಶು ಮಕ್ಕಳ ಮರಣ ದರದಲ್ಲಿ ತುಂಬಾನೇ ಒಂದು ಡಿಕ್ಲೈನ್ ಅನ್ನು ನಾವು ಕಾಣಬಹುದು. ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ನೀವು ಗಮನಿಸಿದ್ರೆ ಈ ಶಿಶು ಮರಣ ದರವು 66/1000 ಇದ್ದದ್ದು ಅದು 2023ಗೆ 27ಗೆ ಅದು ತಲುಪಿದೆ. ಇಸ್ ಇಟ್ ಕ್ಲಿಯರ್? ಸೊ ಮರಣ ದರ, ಶಿಶು ಮತ್ತು ಮಕ್ಕಳ ಮರಣ ದರದಲ್ಲಿ ಖಂಡಿತವಾಗಿ ಒಂದು ಇಳಿಕೆಯನ್ನು ನಾವಿಲ್ಲಿ ಕಾಣಬಹುದು. ಹಾಗೆಯೇ ಎಪಿಡೆಮಿಕ್ಸ್ ಅಂಡ್ ಪ್ಯಾಂಡಮಿಕ್ಸ್ ಎಫೆಕ್ಟಿಂಗ್ ಪಾಪ್ಯುಲೇಷನ್ ಟ್ರೆಂಡ್ಸ್, ವೆರಿ ಟ್ರೂ. ಸೊ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಸಾಂಕ್ರಾಮಿಕ ರೋಗಗಳು ಅಥವಾ ಕೋವಿಡ್ ನಂತ ಈ ರೀತಿಯ ಪ್ಯಾಂಡಮಿಕ್ಗಳು ಬರುವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮರಣ ಪ್ರಮಾಣವನ್ನು ಇದು ಹೆಚ್ಚಿಸ್ತದೆ. ಸೊ ಇದು ಒಂದು ರೀತಿ ಜನಸಂಖ್ಯೆಯ ಸಮತೋಲನಕ್ಕೆ ಇದು ಪರಿಣಾಮವನ್ನು ಬೀರುವಂಥದ್ದು. ಫಾರ್ ಎಕ್ಸಾಂಪಲ್ ಕೋವಿಡ್-19 ಸಾಂಕ್ರಾಮಿಕ ರೋಗ ನೀವು ಗಮನಿಸಿದಾಗೆ ವಿಶ್ವಾದ್ಯಂತ ಅಧಿಕ ಮರಣ ಪ್ರಮಾಣವನ್ನು ಅದು ಉಂಟು ಮಾಡಿದೆ. ಒಟ್ಟಾರೆಯಾಗಿ ಅದು ಪಾಪ್ಯುಲೇಷನ್ ಅನ್ನು ಸ್ಟೆಬಿಲೈಸ್ ಮಾಡ್ಲಿಕ್ಕೂ ಕೂಡ ಅದು ಕಾರಣ ಆಗುತ್ತೆ. ಹಾಗೇನೆ ವಾರ್ಸ್ ಅಂಡ್ ಕಾನ್ಫ್ಲಿಕ್ಟ್ಸ್ ಆಲ್ಸೋ ಇನ್ಕ್ರೀಸಸ್ ಮಾರ್ಟಾಲಿಟಿ, ಹೌದಾ ಅಲ್ವಾ? ಸೊ ಯುದ್ಧಗಳು ಮತ್ತು ಸಂಘರ್ಷಗಳು ಕೂಡ ಮರಣ ಪ್ರಮಾಣವನ್ನು ಹೆಚ್ಚಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಸಶಸ್ತ್ರ ಸಂಘರ್ಷಗಳು, ಹಿಂಸಾಚಾರಗಳು ಸಾವಿನ ಪ್ರಮಾಣವನ್ನು ಹೆಚ್ಚಿಸ್ತದೆ. ಫಾರ್ ಎಕ್ಸಾಂಪಲ್ ಈಗ ಯುಕ್ರೇನ್ ಅಲ್ಲಿ ಇರ್ಬೋದು ಅಥವಾ ದೇಶಗಳ ಮಧ್ಯೆ ನಡೆಯುವಂತ ಈ ಒಂದು ಯುದ್ಧಗಳಿಂದಾಗಿ ಜನಸಂಖ್ಯೆ ಕುಸಿತ ಅಥವಾ ಸ್ಥಳಾಂತರಕ್ಕೆ ಇದು ಕಾರಣ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ವಾರ್ಸ್ ಮತ್ತು ಕಾನ್ಫ್ಲಿಕ್ಟ್ಸ್ಗಳು ಕೂಡ ಮರಣ ದರದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಹಾಗೆ ಗವರ್ಮೆಂಟ್ ಪಾಲಿಸೀಸ್ ಟು ರಿಡ್ಯೂಸ್ ಮಾರ್ಟಾಲಿಟಿ. ಸೊ ಮರಣ ದರಕ್ಕೆ ಸಂಬಂಧಿಸಿದಾಗಿ ಇವತ್ತು ಅನೇಕ ಸರ್ಕಾರಗಳು ಕೂಡ ಬೇರೆ ಬೇರೆ ರೀತಿಯ ನೀತಿಗಳನ್ನು ಅದು ಹೊರತರ್ತಾ ಇದೆ. ಲೈಕ್ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಇರ್ಬೋದು, ನೈರ್ಮಲ್ಯ, ಪೌಷ್ಟಿಕಾಂಶ, ಬಾಣಂತಿಯರ ಆರೈಕೆ. ಸೊ ಈ ರೀತಿಯ ಉತ್ತಮ ರೀತಿಯ ನೀತಿಗಳು ಮತ್ತು ಯೋಜನೆಯಿಂದಾಗಿ ಇವತ್ತು ಮರಣ ದರ ಬಹಳಷ್ಟು ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ನೋಡೋದಿದ್ರೆ ಮಾರ್ಟಾಲಿಟಿ ಇಸ್ ಅ ಕೀ ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ದ ಗ್ಲೋಬಲ್ ಪಾಪ್ಯುಲೇಷನ್ ಟ್ರೆಂಡ್ಸ್. Declining mortality rates contribute to longer life expectancy and population growth, while high mortality rates slow down the demographic expansion. Understanding mortality trends helps the governments to plan healthcare, economic policies, and social services for sustainable development. So, ಜಾಗತಿಕ ಒಂದು ಸನ್ನಿವೇಶದಲ್ಲಿ ಅಥವಾ ಜಾಗತಿಕ ಜನಸಂಖ್ಯೆ ಪ್ರವೃತ್ತಿಗಳ ಮೇಲೆ ಡೆಫಿನೆಟ್ ಆಗಿ ಮರಣ ಪ್ರಮಾಣವು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಫ್ಯಾಕ್ಟರ್. ಕಡಿಮೆ ಮರಣ ದರ ಅಂತ ಹೇಳಿದ್ರೆ ಅದು ಜೀವಿತಾವಧಿಯನ್ನು ಹೆಚ್ಚಿಸ್ತದೆ. ಹಾಗೆ ಒಂದು ದೇಶದ ಜನಸಂಖ್ಯೆಯ ಬೆಳವಣಿಗೆಗೂ ಕೂಡ ಅದು ಕಾರಣ ಆಗುತ್ತೆ. ಹಾಗೆಯೇ ಹೆಚ್ಚಿನ ಮರಣ ದರ ಇದ್ರೆ ಡೆಫಿನೆಟ್ ಆಗಿ ಅದು ಒಟ್ಟಾರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಅಥವಾ ಅದನ್ನು ಇಳಿಕೆ ಮಾಡಲಿಕ್ಕೆ ಅದು ಕೂಡ ಸಹಾಯ ಮಾಡ್ತದೆ. ಸೊ ಇದು ಮಾರ್ಟಾಲಿಟಿ ಅಥವಾ ಮರಣ ದರ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾತ್ರವನ್ನು ಒಂದು ಜಾಗತಿಕ ಜನಸಂಖ್ಯೆಯ ಮೇಲೆ ಅದು ಪ್ರಭಾವವನ್ನು ಬೀರ್ತದೆ. ವೆರಿ ಇಂಪಾರ್ಟೆಂಟ್ ರೋಲ್ ಆಫ್ ಮೈಗ್ರೇಷನ್. ಸೊ ಇಲ್ಲಿ ನಾವು ಫರ್ಟಿಲಿಟಿಯ ಪ್ರಭಾವ, ಹಾಗೇನೆ ಮಾರ್ಟಾಲಿಟಿಯ ಪ್ರಭಾವ, ಇನ್ನೊಂದು ಮೈಗ್ರೇಷನ್. ವಲಸೆ ಯಾವ ರೀತಿ ಜಾಗತಿಕ ಜನಸಂಖ್ಯೆ ಮೇಲೆ ಪ್ರಭಾವವನ್ನು ಬೀರ್ತದೆ. ಸೊ ವಾಟ್ ಈಸ್ ಮೈಗ್ರೇಷನ್? ಬೇಸಿಕಲಿ ಇಟ್ ರೆಫರ್ಸ್ ಟು ದ ಮೂವ್ಮೆಂಟ್ ಆಫ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, either within a country or across international borders,
and definitely it significantly impacts the population growth, the economic development, and cultural dynamics worldwide. Now, before going into the role of migration, let us try to understand the basic types of migration. One is internal migration, that is movement within a country. It could be rural to urban. Then you have international migration, that is a movement of people between countries, like skilled workers moving to developed nations for jobs or for education. Then you have voluntary migration. People move for better opportunities like jobs and education. Then also you have forced migration, where people flee due to wars, persecution, or natural disasters like Syrian refugee crisis, etc. ಆಂತರಿಕ ವಲಸೆ, ಅಂತಾರಾಷ್ಟ್ರೀಯ ವಲಸೆ, ಸ್ವಯಂ ಪ್ರೇರಿತ ವಲಸೆ. ಸ್ವಯಂ ಪ್ರೇರಿತ ಅಂತ ಹೇಳಿದ್ರೆ ಈಗ ಉತ್ತಮ ಅವಕಾಶಗಳು, ಶಿಕ್ಷಣ, ಸಂಶೋಧನೆ, ಉದ್ಯೋಗ, ಒಳ್ಳೆ ರೀತಿಯೆಲ್ಲ ಅವಕಾಶ ಇದೆ ಅಂತ ಹೇಳಿ ನಾವು ಹೋಗುವಂಥದ್ದು, ಇನ್ನೊಂದು ಕಡೆ ವಲಸೆಗೆ ಹೋಗುವಂಥದ್ದು. ದಟ್ ಕಮ್ಸ್ ಅಂಡರ್ ಸ್ವಯಂ ಪ್ರೇರಿತ ವಲಸೆ. ಇನ್ನೊಂದು ಬಲವಂತದ ವಲಸೆ. ಈಗ ಯಾವ ರೀತಿ ಮೈಗ್ರೇಷನ್ ಗ್ಲೋಬಲ್ ಪಾಪ್ಯುಲೇಷನ್ ನ ಮೇಲೆ ಪ್ರಭಾವ ಬೀರ್ತದೆ? ಸೊ ಡೆಫಿನೆಟ್ಲಿ ಮೈಗ್ರೇಷನ್ ಅಂತ ಹೇಳುವಾಗ ಇಟ್ ಹ್ಯಾಸ್ ಅ ಡೈರೆಕ್ಟ್ ಕೋರಿಲೇಷನ್ ಆನ್ ಅರ್ಬನೈಸೇಷನ್ ಅಂಡ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್. ಲೈಕ್ ಲಾರ್ಜ್ ಸ್ಕೇಲ್ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಡೆಫಿನೆಟ್ಲಿ ಲೀಡ್ಸ್ ಟು ರ್ಯಾಪಿಡ್ ಅರ್ಬನೈಸೇಷನ್ ಅಂಡ್ ಶಿಫ್ಟಿಂಗ್ ಪಾಪ್ಯುಲೇಷನ್ ಸೆಂಟರ್ಸ್. ಸೊ ಗ್ರಾಮದಿಂದ ನಗರಗಳ ಕಡೆಗೆ ಹೋಗುವಂತ ಈ ವಲಸೆ ತ್ವರಿತವಾಗಿ ನಗರೀಕರಣಕ್ಕೆ ಕಾರಣ ಆಗುತ್ತೆ. ಎಸ್ಪೆಷಲಿ ಯು ಕ್ಯಾನ್ ಸಿ ಇನ್ ಇಂಡಿಯನ್ ಸಿಟೀಸ್ ಲೈಕ್ ಮುಂಬೈ ಅಂಡ್ ಡೆಲ್ಲಿ, ದೇ ಹ್ಯಾವ್ ಗ್ರೋನ್ or they have outgrown due to rural migration in search of jobs. Second is population growth in destination countries. So the countries receiving large number of migrants experience population growth and demographic shifts. For example, the United States and Germany have rising populations due to high immigration rates. Then you have declining populations in source countries. ಈ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಗ್ರೇಟ್ ಆಗುವಾಗ ಏನಾಗುತ್ತೆ ಹೇಳಿ, ಸೋರ್ಸ್ ಕಂಟ್ರಿಯಲ್ಲಿ ಜನಸಂಖ್ಯೆ ಕುಸಿತಕ್ಕೆ ಅದು ಕಾರಣ ಆಗುತ್ತೆ. ಸೊ ಕಂಟ್ರೀಸ್ ವಿತ್ ಹೈಯರ್ ಇಮಿಗ್ರೇಷನ್ ರೇಟ್ಸ್ ಮೇ ಎಕ್ಸ್ಪೀರಿಯನ್ಸ್ ಪಾಪ್ಯುಲೇಷನ್ ಡಿಕ್ಲೈನ್ ಆರ್ ವರ್ಕ್ ಫೋರ್ಸ್ ಶಾರ್ಟೇಜಸ್. ಆಲ್ಸೋ ಎಕನಾಮಿಕ್ ಗ್ರೋತ್ ಅಂಡ್ ಲೇಬರ್ ಮಾರ್ಕೆಟ್. ಸೊ ಮೈಗ್ರೇಷನ್ ವಿಲ್ ಬೂಸ್ಟ್ economies by filling labor shortages and increasing innovation. Like in Silicon Valley benefits from skilled migrants in the tech industry. Mass migration can strain the job markets and public services in host countries. So ಆರ್ಥಿಕ ಬೆಳವಣಿಗೆ ಮತ್ತು ಕಾರ್ಮಿಕ ಮಾರುಕಟ್ಟೆಗಳಲ್ಲಿ ಒಂದು ಕಾರ್ಮಿಕರ ಕೊರತೆಯನ್ನು ತುಂಬಿಸುವ ಒಂದು ಕೆಲಸಕ್ಕೂ ಕೂಡ ಇದು ಕಾರಣ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಬ್ರೈನ್ ಡ್ರೈನ್, ರೋಲ್ ಆಫ್ ಮೈಗ್ರೇಷನ್ ಇಂದಾಗಿ ಪ್ರತಿಭಾ ಪಲಾಯನ. Developing nations lose skilled workers to wealthier countries, thereby weakening their local economies. ಹೌದಾ ಅಲ್ವಾ? ಫಾರ್ ಎಕ್ಸಾಂಪಲ್ ನೋಡಿ, ಭಾರತದ ಎಷ್ಟೋ ವೈದ್ಯರು, ಆಫ್ರಿಕಾದ ವೈದ್ಯರು, ಇವರೆಲ್ಲ ಯುಕೆಗೆ ಮತ್ತು ಯುಎಸ್ಗೆ ಹೆಚ್ಚಿನ ಒಳ್ಳೆಯ ಅವಕಾಶಗಳಿಗಾಗಿ ಅವರು ವಲಸೆ ಹೋಗ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ಕೌಶಲ್ಯವಂತ ಉದ್ಯೋಗಿಗಳನ್ನು ಈ ನಮ್ಮ ಡೆವಲಪಿಂಗ್ ನೇಷನ್ಸ್ ಅಂದ್ರೆ ನಮ್ಮಂತ ಡೆವಲಪಿಂಗ್ ನೇಷನ್ಸ್ ಗಳಿಗೆ ಇದೊಂದು ರೀತಿ ಸ್ಥಳೀಯ ಆರ್ಥಿಕತೆ ದುರ್ಬಲಗೊಳಿಸಲಿಕ್ಕೆ ಇದೊಂದು ಕಾರಣ ಆಗ್ತದೆ. ಸೊ ಈ ಬ್ರೈನ್ ಡ್ರೈನ್ ಆಗದ ರೀತಿಯಲ್ಲಿ, ಪ್ರತಿಭಾ ಪಲಾಯನ ಆಗದ ರೀತಿಯಲ್ಲಿ ನಾವು ನಮ್ಮ ದೇಶದಲ್ಲಿ ಉತ್ತಮ ರೀತಿಯ ಅವಕಾಶಗಳನ್ನು, ನಮ್ಮ ದೇಶದಲ್ಲಿ ಮಾತ್ರ ಅಂತಲ್ಲ ಪ್ರತಿಯೊಂದು ದೇಶ ಈ ರೀತಿ ಅವಕಾಶಗಳನ್ನು ಕಲ್ಪಿಸಬೇಕಾಗುತ್ತೆ. ಇನ್ನೊಂದು ರೆಫ್ಯೂಜಿ ಕ್ರೈಸಿಸ್ ಅಂಡ್ ಫೋರ್ಸ್ಡ್ ಮೈಗ್ರೇಷನ್. ಆಗ್ಲೇ ನಾವು ನೋಡಿದ್ದೇವೆ, ಮೈಗ್ರೇಷನ್ ಅಲ್ಲಿ ಒಂದು ವಿಧ ಅಂತ ಹೇಳಿದ್ರೆ ಫೋರ್ಸ್ಡ್ ಮೈಗ್ರೇಷನ್, ಬಲವಂತದ ವಲಸೆ. ಸೊ ಇದು ಯುದ್ಧಗಳು, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಕ್ಲೈಮೇಟ್ ಚೇಂಜಸ್ಗಳಾಗುವಾಗ ಸಹಸ್ರಾರು ಮಂದಿ ಈ ರೀತಿ ತಮ್ಮ ಪ್ರದೇಶ, ತಮ್ಮ ದೇಶವನ್ನು ಬಿಟ್ಟು ಗಡಿಯಿಂದಾಚೆ ಬೇರೆ ಕಡೆಗೆ ಈ ರೀತಿಯಾಗಿ ಅವರು ಬಲವಂತದ ವಲಸೆಯನ್ನು ಮಾಡ್ತಾರೆ. ಇದು ಜಾಗತಿಕ ಜನಸಂಖ್ಯೆ ಅಂದ್ರೆ ಯಾವ ದೇಶಕ್ಕೆ ಅವರು ಬಲವಂತವಾಗಿ ಹೋಗ್ತಾರೆ, ಮೈಗ್ರೇಟ್ ಆಗ್ತಾರೆ, ಅಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳಿಗೆ ಅದು ಕಾರಣೀಭೂತ ಆಗುತ್ತೆ. ಹಾಗೂ ಲಕ್ಷಾಂತರ ನಿರಾಶ್ರಿತರು ಈ ರೀತಿಯಾಗಿ ಯುರೋಪ್ನಲ್ಲಿ ಆಶ್ರಯ ಪಡೆಯಲಿಕ್ಕೆ ಇದು ಕೂಡ ಒಂದು ಕಾರಣ ಆಗಿದೆ, ಸಿರಿಯನ್ ಅಂತರ್ಯುದ್ಧದ ಸಂದರ್ಭದಲ್ಲಿ. And also cultural and social impact. Migration leads to diverse societies which can also cause social tensions. For example, Europe has seen cultural shifts due to Middle Eastern and African migration. So ಈ ರೀತಿಯ ಒಂದು ಚೇಂಜಸ್ ಗಳು ಅಥವಾ ಗ್ಲೋಬಲ್ ಇಂಪ್ಯಾಕ್ಟ್ ಕೂಡ ಆಗುವಂತ ಕಾರಣ ಇದೆ ಮೈಗ್ರೇಷನ್ ಇಂದಾಗಿ. ಹಾಗೆ ವೆರಿ ಇಂಪಾರ್ಟೆಂಟ್, ಏಜಿಂಗ್ ಪಾಪ್ಯುಲೇಷನ್ ಅಂಡ್ ಮೈಗ್ರೇಷನ್ ಪಾಲಿಸೀಸ್. Countries with aging populations use migration to balance workforce gaps. For example, Canada, Australia, ಇವೆಲ್ಲ ಮೈಗ್ರೇಷನ್ ಫ್ರೆಂಡ್ಲಿ ಪಾಲಿಸೀಸ್ ಗಳನ್ನು ಯಾಕೆ ಹಾಕೊಂಡಿದ್ದಾವೆ ಅಂತ ಹೇಳಿದ್ರೆ, ಇಕನಾಮಿಕ್ ಅಂದ್ರೆ ಅವರ ದೇಶಗಳಲ್ಲಿರುವಂತಹ ಒಂದು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸಲಿಕ್ಕೆ ಮತ್ತು ಸಮತೋಲನಗೊಳಿಸಲಿಕ್ಕೆ ಈ ರೀತಿಯ ವಲಸೆ ನೀತಿಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಸೊ ಇದು ಕೂಡ ಒಂದು ಗ್ಲೋಬಲ್ ಪಾಪ್ಯುಲೇಷನ್ ನ
ಟ್ರೆಂಡ್ ಇದು ಮೈಗ್ರೇಷನ್ ನ ಒಂದು ಪ್ರಭಾವದಿಂದಾಗಿ. ಹಾಗೆಯೇ ಕ್ಲೈಮೇಟ್ ಚೇಂಜ್ ಅಂಡ್ ಎನ್ವೈರನ್ಮೆಂಟಲ್ ಮೈಗ್ರೇಷನ್, ರೈಸಿಂಗ್ sea levels and extreme weather forces the climate refugees to migrate. ಸೊ ಇಲ್ಲಿ ನಾವು ಗಮನಿಸಿದ್ರೆ ಸಮುದ್ರ ಮಟ್ಟ ಏರಿಕೆ ಇರಬಹುದು, ಹವಾಮಾನ ವೈಪರೀತ್ಯದಿಂದಾಗಿ ಹಲವಾರು ನಿರಾಶ್ರಿತರು ಕೂಡ ಈ ಕಾರಣದಿಂದಾಗಿ ಕೂಡ ವಲಸೆ ಹೋಗ್ತಾರೆ. ಸೊ ಅದು ಕೂಡ ಈ ಸಾಮೂಹಿಕ ವಲಸೆ ಬೇರೆ ಬೇರೆ ಆಯಾಮಗಳಲ್ಲಿ ಆ ದೇಶ ಮತ್ತು ಅವರಿರುವಂತಹ ದೇಶಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅಥವಾ ಉತ್ಪತ್ತಿ ಮಾಡಲಿಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ಗವರ್ಮೆಂಟ್ ಪಾಲಿಸಿ ಶೇಪಿಂಗ್ ಮೈಗ್ರೇಷನ್ ಟ್ರೆಂಡ್ಸ್, ಕೆಲವೆಲ್ಲ ನೋಡಿ ಈ ವಲಸೆಗೆ ಸಂಬಂಧಿಸಿದ ನೀತಿಗಳನ್ನು ಕೂಡ ನಾವು ಜಾಗತಿಕ ಜನಸಂಖ್ಯೆಯ ಒಂದು ದೃಷ್ಟಿಕೋನದಲ್ಲಿ ಗಮನಿಸಬೇಕಾಗುತ್ತೆ. ಕೆಲವು ಕಡೆ ರಿಸ್ಟ್ರಿಕ್ಟಿವ್ ಪಾಲಿಸೀಸ್ ಇರ್ತದೆ, ಇದು ವಲಸೆಯನ್ನು ನಿಧಾನಗೊಳಿಸ್ತದೆ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದಂತ ಕೆಲವೆಲ್ಲ ಏನು ಇಮಿಗ್ರೇಷನ್ಗೆ ರಿಲೇಟೆಡ್ ಆಗಿರುವಂತಹ ನೀತಿಗಳಿದೆ, ಅದು ಎಲ್ಲೋ ಒಂದು ರೀತಿ ಸ್ಲೋ ಮೈಗ್ರೇಷನ್ಗೆ ಅದು ಅವಕಾಶ ಕೊಡಬಹುದು ಮುಂದಿನ ದಿನಗಳಲ್ಲಿ. ಹಾಗೆ ಕೆಲವೆಲ್ಲ ಲಿಬರಲ್ ಪಾಲಿಸೀಸ್ಗಳಿದೆ. ಫಾರ್ ಎಕ್ಸಾಂಪಲ್ ಕೆನಡಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನಿ ಇರ್ಬೋದು. ಇವೆಲ್ಲ ಸ್ಕಿಲ್ಡ್ ವರ್ಕರ್ಸ್ ಗಳಿಗೆ ಉತ್ತಮ ರೀತಿಯ ಒಂದು ವೇದಿಕೆಯನ್ನು ಕಲ್ಪಿಸ್ತದೆ ಆಯಾ ದೇಶಗಳಲ್ಲಿ. ಸೊ ಇಂಥ ಪಾಲಿಸೀಸ್ಗಳು ಬೇರೆ ದೇಶಗಳಿಂದ ಹೆಚ್ಚುವರಿ ಜನಸಂಖ್ಯೆಯ ವಲಸೆಗೆ ಇದು ಕಾರಣ ಆಗ್ತದೆ. So in total, you can see that migration plays a crucial role in shaping global population trends, impacting economies, demographics, and societies. While it stimulates growth in some regions, it can cause depopulation and economic challenges in others. And effective migration policies can therefore balance this effect for sustainable development. So this is the role of migration on global population. This can be asked like for 5 marks. What is the role of migration on global population trend? So hagiruvaga ನೀವು ಈ ಪಾಯಿಂಟ್ಸ್ ಅನ್ನು ಬಿಲ್ಡಪ್ ಮಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪಾಪ್ಯುಲೇಷನ್ ಪವರ್ ಆಫ್ ಡಬ್ಲಿಂಗ್. ಪವರ್ ಆಫ್ ಡಬ್ಲಿಂಗ್ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಡಬ್ಲಿಂಗ್ ಅಂತ ಕೂಡ ಇದನ್ನು ನಾವು ಹೇಳ್ತೇವೆ, ಅಂದ್ರೆ ಜನಸಂಖ್ಯಾ ದ್ವಿಗುಣಗೊಳಿಸುವಿಕೆ. ಸೊ ಬೇಸಿಕಲಿ ಇಟ್ ರೆಫರ್ಸ್ ಟು ಅ ಟೈಮ್ ಇಟ್ ಟೇಕ್ಸ್ ಫಾರ್ ಅ ಪಾಪ್ಯುಲೇಷನ್ ಟು ಡಬಲ್ ಇನ್ ಸೈಜ್. 1 ಲಕ್ಷ ಇದ್ದದ್ದು 2 ಲಕ್ಷ ಆಗೋದು. ಸೊ ಆ ರೀತಿ ಡಬ್ಲಿಂಗ್ ಅಂತ ಏನ್ ಹೇಳ್ತೇವೆ ನೋಡಿ, ಸೊ ಎಷ್ಟು ಟೈಮ್ ತೆಗೆದುಕೊಳ್ತದೆ ಅಟ್ ಅ ಕಾನ್ಸ್ಟೆಂಟ್ ಗ್ರೋತ್ ರೇಟ್, ಅದನ್ನು ನಾವು ಪಾಪ್ಯುಲೇಷನ್ ಡಬ್ಲಿಂಗ್ ಅಂತ ಹೇಳುವಂಥದ್ದು. And this is determined using the rule of 70, which estimates the doubling time by dividing 70 by the annual growth rate. ಅಂದ್ರೆ ಜನಸಂಖ್ಯಾ ದ್ವಿಗುಣಗೊಳಿಸುವಿಕೆ ಎಂದರೆ ಒಂದು ಸ್ಥಿರ ಬೆಳವಣಿಗೆಯ ದರದಲ್ಲಿ ಜನಸಂಖ್ಯೆಯ ಗಾತ್ರವು ದ್ವಿಗುಣಗೊಳ್ಳಲು ತೆಗೆದುಕೊಳ್ಳುವಂತಹ ಸಮಯವನ್ನು ಸೂಚಿಸುವಂಥದ್ದು. ಇದು 70ರ ನಿಯಮವನ್ನು ಬಳಸಿಕೊಂಡಿದ್ದನ್ನು ನಿರ್ಧರಿಸಲಾಗ್ತದೆ. ಅಂದ್ರೆ 70ಅನ್ನು ವಾರ್ಷಿಕ ಜನಸಂಖ್ಯೆಯ ಬೆಳವಣಿಗೆಯ ದರದಿಂದ ಭಾಗಿಸುವ ಮೂಲಕ ಈ ದ್ವಿಗುಣಗೊಳ್ಳುವ ಸಮಯವನ್ನು ಅಂದಾಜು ಮಾಡಲಾಗ್ತದೆ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದೇನೆ, ಆಗ ನಿಮ್ಗೆ ಅರ್ಥ ಆಗ್ತದೆ. ಉದಾಹರಣೆ, ಒಂದು ದೇಶದ ಜನಸಂಖ್ಯೆಯ ಬೆಳವಣಿಗೆಯ ದರ 2% ವರ್ಷಕ್ಕೆ ಬೆಳೆದರೆ ಆಗ 70 ಡಿವೈಡೆಡ್ ಬೈ 2, 70 ಭಾಗಿಸು 2 ಅಂದ್ರೆ 35 ವರ್ಷಗಳು. ಇದರ ಅರ್ಥ ಆ ದೇಶದ ಜನಸಂಖ್ಯೆಯು 35 ವರ್ಷಗಳಲ್ಲಿ ದ್ವಿಗುಣಗೊಳ್ತದೆ. 1 ಕೋಟಿ ಇದ್ರೆ 35 ವರ್ಷಗಳಲ್ಲಿ ಅದು 2 ಕೋಟಿ ಆಗ್ತದೆ ಅಂತ ಅರ್ಥ. ಇಸ್ ಇಟ್ ಕ್ಲಿಯರ್? ಸೊ ಇದಕ್ಕೆ ನಾವು ಪವರ್ ಆಫ್ ಡಬ್ಲಿಂಗ್ ಅಂತ ನಾವು ಹೇಳುವಂಥದ್ದು. ಈಗ ಈ ಜನಸಂಖ್ಯೆ ದ್ವಿಗುಣಗೊಳ್ಳುವ ಈ ಒಂದು ಪ್ರಕ್ರಿಯೆ ಅಥವಾ ಸಮಯ ಯಾಕೆ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್, ಯಾಕೆ ಅದರ ಪರಿಣಾಮದ ಬಗ್ಗೆ ನಾವು ತುಂಬಾನೇ ಗಮನ ಹರಿಸಬೇಕಾಗುತ್ತೆ? ಯಾಕಂದ್ರೆ ಸಂಪನ್ಮೂಲಗಳ ಬೇಡಿಕೆ ಈಗ ಎಷ್ಟು ವರ್ಷದಲ್ಲಿ, ಈಗ ನಮ್ಮ ಭಾರತಕ್ಕೆ ಸಂಬಂಧಿಸಿದ ಹಾಗೆ ಕೂಡ ಅಷ್ಟೇ, ಎಷ್ಟು ವರ್ಷದಲ್ಲಿ ನಮ್ಮ ಜನಸಂಖ್ಯೆ ಈಗ ಇರುವುದಕ್ಕಿಂತ ದ್ವಿಗುಣಗೊಳ್ತದೆ ಅಂತ ಹೇಳುವಾಗ ನಮ್ಗೆ ಬಹಳಷ್ಟು ತಯಾರಿಗಳು ಇಲ್ಲಿ ಅಗತ್ಯ ಆಗತ್ತೆ, ಹೌದಾ ಅಲ್ವಾ? ಸಂಪನ್ಮೂಲಗಳ ಬೇಡಿಕೆ ನಮಗೆ ಮಾತ್ರ ಅಲ್ಲ, ಯಾವುದೇ ದೇಶಕ್ಕೂ ನಾನು ಹೇಳೋದು. ಸೊ ಹಾಗಾಗಿ ನಮ್ಗೊಂದು ಟೆಂಟೇಟಿವ್ ಆಗಿ ಅಪ್ರಾಕ್ಸಿಮೇಟ್ ಆಗಿ ಒಂದು ಅವಧಿಯ ಒಂದು ಭವಿಷ್ಯ ಸೂಚಕತೆಯನ್ನು ಇಲ್ಲಿ ನಾವು ನಿರ್ಧರಿಸಿಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಸಂಪನ್ಮೂಲಗಳ ಬೇಡಿಕೆ, ನಗರೀಕರಣ ಇರಬಹುದು, ಪರಿಸರ ಒತ್ತಡ, ಆರ್ಥಿಕ ಯೋಜನೆಯ ಅಗತ್ಯವನ್ನು ಇದು ಹೆಚ್ಚಿಸುತ್ತದೆ ಮತ್ತು ಸರ್ಕಾರಗಳಿಗೆ, ನೀತಿ ನಿರೂಪಕರಿಗೆ ತ್ವರಿತ ಜನಸಂಖ್ಯಾ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ಸಂಪನ್ಮೂಲ ನಿರ್ವಹಣೆಗೆ ಸಿದ್ಧರಾಗಿಸಲಿಕ್ಕೆ ಕೂಡ ಇದು ನಮಗೆ ಸಹಾಯ ಮಾಡ್ತದೆ. ಈಗ ವೈ ಇಸ್ ಪಾಪ್ಯುಲೇಷನ್ ಡಬ್ಲಿಂಗ್ ಇಂಪಾರ್ಟೆಂಟ್? ಯಾಕೆ ಜನಸಂಖ್ಯಾ ದ್ವಿಗುಣಗೊಳ್ಳುವಂತಹ ಸಮಯದ ಬಗ್ಗೆ ಅಥವಾ ಪ್ರಕ್ರಿಯೆಯ ಬಗ್ಗೆ ಅಥವಾ ಪರಿಕಲ್ಪನೆಯ ಬಗ್ಗೆ ನಮಗೆ ಗೊತ್ತಿರಬೇಕು, ಅದರ ಮಹತ್ವ ಏನು? ರಿಸೋರ್ಸ್ ಡಿಮಾಂಡ್. ಸೊ ಇಷ್ಟು ವರ್ಷದಲ್ಲಿ ಜನಸಂಖ್ಯೆ ದ್ವಿಗುಣಗೊಳ್ತದೆ ಅಂತ ಹೇಳಿದ್ರೆ ಏನೆಲ್ಲ ಸಂಪನ್ಮೂಲಗಳಿಗೆ ನಾವು ಪೂರಕವಾಗಿ ತಯಾರಿಗಿರಬೇಕು? ಆಹಾರ, ವಸತಿ, ನೀರು, ಮೂಲಭೂತ ಸೌಕರ್ಯಗಳು. 2ನೇದು ಅರ್ಬನೈಸೇಷನ್ಗಳು. ಇಷ್ಟು ವರ್ಷದಲ್ಲಿ ಒಂದು ದೇಶದ ಜನಸಂಖ್ಯೆ ಡಬಲ್ ಆಗ್ತದೆ ಅಂತ ಹೇಳಿದ್ರೆ
ನಗರೀಕರಣವನ್ನು ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಸೊ ದ್ಯಾಟ್ ಅಲ್ಲಿ ಕಿಕ್ಕಿರದಂತಹ ಜನಸಂದಣಿ ಉಂಟಾಗದ ರೀತಿಯಲ್ಲಿ. ಇನ್ನೊಂದು ಎಕನಾಮಿಕ್ ಪ್ಲಾನಿಂಗ್. ಗವರ್ಮೆಂಟ್ ಕೂಡ ಅಷ್ಟೇ ಶಿಕ್ಷಣ, ಹೆಲ್ತ್ ಕೇರ್, ಉದ್ಯೋಗ ಇವುಗಳಿಗೆ ಸಂಬಂಧಿಸಿದಾಗೆ ಯಾವ ರೀತಿಯೆಲ್ಲ ಒಂದು ಯೋಜನೆಗಳನ್ನು ಹಮ್ಮಿಕೊಳ್ಳಬಹುದು. So the power of doubling shows how populations can grow rapidly or slowly based on the growth rates, and it helps in understanding future challenges and planning for sustainable development. ಈಗ 2, 5, 10, 15 ಮಾರ್ಕಿನ ಕ್ವೆಶ್ಚನ್ಸ್ ಗಳನ್ನು ಇಲ್ಲಿ ನಾನು ಹಾಕಿದ್ದೇನೆ. ಪ್ಲೀಸ್ ಗೋ ಥ್ರೂ ದ ಕ್ವೆಶ್ಚನ್ಸ್. ಹೆಚ್ಚಿನವು ಇಲ್ಲಿನ ಎಕ್ಸ್ಪ್ಲನೇಷನ್ ಅಲ್ಲಿ ಇದೆ. ಸೊ ಡೆಫಿನೆಟ್ ಆಗಿ ಇದನ್ನು ನೀವು ಗೋ ಥ್ರೂ ಮಾಡಬಹುದು. ಓಕೆ, yes, so thank you for watching and have a nice day. Take care. Prepare well for your exams.